ಇಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳ ತರಗತಿಗೆ ಸ್ವಾಗತ. ಇಲ್ಲಿ ಮುಖ್ಯವಾಗಿ ನಾವು ಈ ಒಂದು ಟಿಪಿಎಸ್ಸಿಯಲ್ಲಿ ಬರ್ತಕ್ಕಂತಹ ಒಂದು ಗದ್ಯಭಾಗವನ್ನು ನೋಡುವಂತಹ ಸಂದರ್ಭದಲ್ಲಿ ಈಗಾಗಲೇ 4 ಒಂದು ಗದ್ಯಭಾಗಗಳಂತಕ್ಕಂಥದ್ದು ಮುಕ್ತಾಯವಾಗಿದೆ. ಮುಟ್ಟಿಸಿಕೊಂಡವರು ವಾಲ್ಪರೆ ಅಭಿವೃದ್ಧಿ ತಂದದ್ದು ಅಂತ ಆಯ್ಕೆ ನಮ್ಮ ಕೈಲಿ ಮತ್ತು ಕನ್ನಡವನ್ನ ಕಟ್ಟುವಂತಹ ಕೆಲಸ ಇಷ್ಟು ನಿಮಗೆ ಮುಕ್ತಾಯ ಅಂತಕ್ಕಂಥದ್ದಾಗಿದೆ, ಪೂರ್ತಿಗೊಂಡಿದೆ. ಈಗಾಗಲೇ ನಾನು ನಿಮಗೆ ನಿನ್ನೆ ತಾನೇ ಒಂದು 2015ನೇ ಸಾಲಿನ ನಡೆದಿರತಕ್ಕಂತಹ ಒಂದು ವಾರ್ಷಿಕ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಹಾಕಿದ್ದೆ. ಆ ವಾರ್ಷಿಕ ಪ್ರಶ್ನೆ ಪತ್ರಿಕೆಯನ್ನ ನೋಡಿ ಈಗಾಗಲೇ ಆಗಿರುವಂತಹ ಒಂದು ಸಿಲೆಬಸ್ ಏನಿದೆ ಆ ಸಿಲೆಬಸ್ ನಮಗೆ ಎಷ್ಟು ಮಾತ್ರ ನಮಗೆ ಬರುತ್ತೆ ಆ ಪ್ರಶ್ನೆ ಪತ್ರಿಕೆ ಅಂದ್ರೆ ಆ ಪ್ರಶ್ನೆ ಪತ್ರಿಕೆ ಬರೋದಿಲ್ಲ, ಅದೇ ರೀತಿಯಾದಂತಹ ಪ್ರಶ್ನೆ ಪತ್ರಿಕೆ ವಾರ್ಷಿಕ ಪರೀಕ್ಷೆಯಲ್ಲಿ ಬರುತ್ತೆ. ಅಂತ ವಾರ್ಷಿಕ ಪರೀಕ್ಷೆಯಲ್ಲಿ ಆ ಪ್ರಶ್ನೆ ಪತ್ರಿಕೆಯನ್ನು ನೋಡುವಂತಹ ಸಂದರ್ಭದಲ್ಲಿ ಏನೀಗ 2 ತಿಂಗಳು ಅಥವಾ 3 ತಿಂಗಳಿಂದ ನಾವು ಈ ತರಗತಿಗಳನ್ನ ನಡೆಸ್ತಾ ಇದೀವಿ. ಈ ತರಗತಿಗಳನ್ನ ಕೇಳ್ತಾ ಇರ್ತಕ್ಕಂಥ ನೀವು ಎಷ್ಟು ಮಾತ್ರ ನಾನು ಓದಿದ್ದೀನಿ, ಇದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರಿಸುವಂತಹ ಶಕ್ತಿ ನನಗಿದೆಯೇ ಅಥವಾ ಇಲ್ಲವೇ ಎಂಬ ಯೋಗ್ಯತೆಯನ್ನು ನೀವು ಪರೀಕ್ಷೆ ಮಾಡ್ಕೊಳ್ಳಿ ಅಂತ ನಿನ್ನೆ ಮೆಸೇಜ್ ಮಾಡಿ ಹಾಕಿದ್ದೆ. ನಿಮ್ಮ ಯೋಗ್ಯತೆಯನ್ನು ನೀವೇ ಪರೀಕ್ಷೆ ಮಾಡ್ಕೊಳ್ಳಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಓದುವಂತಹ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಅವ್ರು ಯಾವ ರೀತಿ ಇದ್ರು ಯಾವುದೋ ಒಂದು ರೀತಿಯಲ್ಲಿ ತಮಗೆ ಬಂದಂತಹ ಸಮಸ್ಯೆಗಳನ್ನ ಎದುರಿಸ್ಕೊಂಡು ಹೋಗ್ತಾರೆ. ಈಗಾಗಲೇ ಆಯ್ಕೆ ನಮ್ಮ ಕೈಯಲ್ಲಿ ಅದನ್ನು ನೀವು ನೋಡಿದೀರಾ. ಸಮಸ್ಯೆಗಳು ಎದುರಾದಂತಹ ಸಂದರ್ಭದಲ್ಲಿ ಲೇಖಕಿ ಆಗಿರ್ತಕ್ಕಂಥ ಯಾವ ರೀತಿ ಅದನ್ನ ಬಗೆಹರಿಸಿಕೊಂಡು ಹೋದ್ರು ಅಂತಕ್ಕಂಥದನ್ನ ನೀವು ನೋಡಿದೀರಾ. ಅಂತಾವು ನಮ್ಮ ಜೀವನದಲ್ಲೂ ಸಹ ಬರ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಪಠ್ಯಭಾಗಗಳನ್ನ ನಿಮ್ಗೆ ಇಟ್ಟಿದ್ದಾರೆ, ಸುಮ್ನೆ ಇಟ್ಟಿಲ್ಲ ಅಂತಕ್ಕಂಥದನ್ನ ನಾವು ಮನಗಡಬೇಕಾಗುತ್ತೆ. ಹಾಗಾಗಿ ಪರೀಕ್ಷೆ ಮಾಡ್ಕೊಳ್ಳಿ. ಇಲ್ಲಿ ಬರ್ತಕ್ಕಂತಹ ಒಂದು 5ನೇ ಒಂದು ಪಾಠ, ಇಲ್ಲಿ ದಣಿಗಳ ಬೆಳ್ಳಿ ಲೋಟ. ದಣಿಗಳ ಬೆಳ್ಳಿ ಲೋಟ ಇಲ್ಲಿ ಗಮನಿಸ್ಬೇಕು ನೀವು. ಧಣಿ ಅಂದ್ರೆ ಇಲ್ಲಿ ಶ್ರೀಮಂತ, ಇನ್ನೊಂದರ್ಥ ಸಾಹುಕಾರ, ಇನ್ನೊಂದರ್ಥ ಧನಿಕ ಅಂತ ಕರಿತೀವಿ. ಮಹಾಪ್ರಾಣಾಕ್ಷರ ಧನಿಕ ಒಂದರ್ಥ ಶ್ರೀಮಂತ, ಇನ್ನೊಂದರ್ಥ ಸಾಹುಕಾರ, ಇನ್ನೊಂದರ್ಥ ಧನಿಕ ಅಂತ ಕರಿತೀವಿ. ಇಲ್ಲಿ ಬೆಳ್ಳಿ ಲೋಟ, ಈ ಬೆಳ್ಳಿ ಲೋಟ ಅಂತಕ್ಕಂತಹ ಒಂದು ಪದ ಗುಣವಾಚಕ ಪದ. ಬೆಳ್ಳಿ ಲೋಟ ಈ ಒಂದು ಪದ ಅಂತಕ್ಕಂಥದ್ದು ಗುಣವಾಚಕ ಪದ. ಇದರಲ್ಲಿ ಬೆಳ್ಳಿ ಲೋಟ ಅಂತಕ್ಕಂತಹ ಪದ ನಿಮಗೆ ಗುಣವಾಚಕ ಕೊಟ್ರೆ ಅಲ್ಲಿ ಬೆಳ್ಳಿ ಅಂತಕ್ಕಂಥದ್ದು ಗುಣವಾಚಕವನ್ನ ನಾವು ಸೂಚಿಸಬೇಕಾಗುತ್ತೆ. ಯಾವುದೇ ಒಂದು ವಸ್ತು ಆಗಲಿ ಅಥವಾ ಒಂದು ವ್ಯಕ್ತಿ ಆಗಲಿ, ಆ ವಸ್ತುವಿನ ಆ ವ್ಯಕ್ತಿಯ ರೀತಿ, ಗುಣ, ಸ್ವಭಾವಗಳನ್ನ ತಿಳಿಸ್ತಕ್ಕಂಥದ್ದೇ ಗುಣವಾಚಕ. ಒಂದು ವ್ಯಕ್ತಿ ಆಗಿರ್ಬೋದು, ಒಂದು ವಸ್ತು ಆಗಿರ್ಬೋದು, ಆ ವ್ಯಕ್ತಿಯ ಆ ವಸ್ತುವಿನ ಗುಣ, ರೀತಿ, ಸ್ವಭಾವವನ್ನು ತಿಳಿಸ್ತಕ್ಕಂಥದ್ದೇ ಗುಣವಾಚಕ. ಇಲ್ಲಿ ಬೆಳ್ಳಿ ಲೋಟ, ಆ ಲೋಟದ ಒಂದು ಗುಣ ಏನಂತಂದ್ರೆ ಅದು ಬೆಳ್ಳಿದು, ಹಾಗಾಗಿ ಅದನ್ನ ಬೆಳ್ಳಿ ಲೋಟ. ಇಲ್ಲಿ ಬೆಳ್ಳಿ ಅಂತಕ್ಕಂಥದ್ದು ಗುಣವಾಚಕ. ದೊಡ್ಡ ಹುಡುಗ, ದೊಡ್ಡ ಅಂತಕ್ಕಂಥದ್ದು ಗುಣವಾಚಕ. ಈ ರೀತಿಯಾದಂತಹ ಪದಗಳು ನಿಮಗೆ ಬರ್ತಾ ಹೋಗುತ್ತೆ. ಇಲ್ಲಿ ಧನಿಗಳ ಬೆಳ್ಳಿ ಲೋಟ. ಧನಿಗಳು ಅಂತಂದ್ರೆ ಸಾಹುಕಾರರು, ಶ್ರೀಮಂತರು, ಧನಿಕರಾಗಿರ್ತಕ್ಕಂಥವ್ರು ಅಂತ ನಾವು ಕಾಣ್ತೀವಿ. ಅಂತಹ ಧನಿಗಳ ಹತ್ತಿರ ಒಂದು ಬೆಳ್ಳಿ ಲೋಟ ಅಂತಕ್ಕಂಥದ್ದು ಇರುತ್ತೆ. ಅದಕ್ಕೆ ಅದನ್ನ ಧನಿಗಳ ಬೆಳ್ಳಿ ಲೋಟ ಅಂತ ಕರಿತೀವಿ. ಈ ಧನಿಗಳ ಬೆಳ್ಳಿ ಲೋಟವನ್ನ ಬರೆದಿರ್ತಕ್ಕಂತಹ ಲೇಖಕಿ ಎಚ್ ನಾಗವೇಣಿ. ಇವರು ಮಂಗಳೂರು ಜಿಲ್ಲೆಗೆ ಸೇರಿರ್ತಕ್ಕಂಥವರು. ಬೆಳ್ಳಿ ಲೋಟ, ಬೆಳ್ಳಿ ಲೋಟವನ್ನ ಬರೆದಿರ್ತಕ್ಕಂತಹ ಲೇಖಕಿ ಎಚ್ ನಾಗವೇಣಿ. ಆ ಒಂದು ದಣಿಗಳ ಬೆಳ್ಳಿ ಲೋಟವನ್ನ ಆರಿಸಿರ್ತಕ್ಕಂತಹ ಒಂದು ಕೃತಿ ಮೀಯುವ ಆಟ. ಮೀಯುವ ಆಟ ಅಂತಕ್ಕಂಥದ್ದು. ಮೀಯುವ ಅಂತಂದ್ರೆ ಇಲ್ಲಿ ಪಾತ್ರಗಳನ್ನ ಮೀತಾ ಅಂತಕ್ಕಂಥ ಉಜ್ಜುವಂತಹ ಒಂದು ಆಟಗಳನ್ನ ಆಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯ ಅನಾಹುತಗಳು ಅಂತಕ್ಕಂಥ ಉಂಟಾಯಿತು ಅಂತಕ್ಕಂಥದ್ದು ಅದನ್ನ ಮೀಯುವ ಆಟ ಅಂತಕ್ಕಂತಹ ಒಂದು ಕೃತಿಯಿಂದ ಇಲ್ಲಿ ಆರಿಸಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳು ಮುಗಿಸ್ಬೇಕಲಿ. ದಣಿಗಳ ಬೆಳ್ಳಿ ಲೋಟ, ಲೇಖಕಿ ಎಚ್ ನಾಗವೇಣಿ, ಮಂಗಳೂರು ಜಿಲ್ಲೆಗೆ ಸೇರ್ತಕ್ಕಂಥ ಎಚ್ ನಾಗವೇಣಿ ಇವರ ಒಂದು ಆರಿಸಿದ ಒಂದು ಕೃತಿ, ದಣಿಗಳ ಬೆಳ್ಳಿ ಲೋಟವನ್ನು ಆರಿಸಿದ ಒಂದು ಕೃತಿ ಮೀಯುವ ಆಟ ಅಂತ ಕರಿತೀವಿ. ಇಲ್ಲಿ ಸಾಮಾನ್ಯವಾಗಿ ಎಚ್ ನಾಗವೇಣಿ ಲೇಖಕಿ ಆಗಿರ್ತಕ್ಕಂಥವರು ಮಂಗಳೂರು ಆಗಿರೋದ್ರಿಂದ ಆ ಮಂಗಳೂರಿನಲ್ಲಿ ಬರ್ತಕ್ಕಂತಹ ಕರಾವಳಿ ಪ್ರದೇಶದಲ್ಲಿ ಬರ್ತಕ್ಕಂತಹ ಒಂದು ಆ ಒಂದು ಕರಾವಳಿಯ ಪ್ರದೇಶದ ಒಂದು ಸೊಬಗನ್ನ ಅಥವಾ ಸೊಗಡನ್ನ ತುಂಬಾ ಅಚ್ಚುಕಟ್ಟಾಗಿ ಅವರು ವಿವರಿಸ್ತಾ ಹೋಗ್ತಾರೆ. ಆ ಮಂಗಳೂರಿನಲ್ಲಿರ್ತಕ್ಕಂಥ ಒಂದು ಪ್ರಕೃತಿಯ ಒಂದು ಸೌಂದರ್ಯವನ್ನ, ಅಲ್ಲಿ ಸೊಬಗನ್ನ
ನಮ್ಮ ಮುಂದೆ ನಮ್ಮ ಕಣ್ಣು ಮುಂದೆ ತೆಗೆದುಕೊಂಡು ಬರ್ತಾರೆ. ಆ ನೋಡೋದಕ್ಕೆ ಆ ಕರಾವಳಿ ಪ್ರದೇಶ ಅಂತಕ್ಕಂಥ ನೋಡೋದಕ್ಕೆ ತುಂಬಾ ಹಚ್ಚೆಸರಾಗಿ ಕಾಣುತ್ತೆ. ಅದರ ಜೊತೆಗೆ ತುಂಬಾ ಹೆಚ್ಚಾಗಿ ಅಲ್ಲಲ್ಲಿ ನೀರು ಅಂತಕ್ಕಂಥದ್ದು ಹರಿದು ಹೋಗ್ತಾ ಇರುತ್ತೆ, ಕೋಡಿ ಹರಿದು ಹೋಗ್ತಾ ಇರುತ್ತೆ. ಅಂತಹ ಒಂದು ಸೊಬಗನ್ನ ನೋಡೋದಕ್ಕೆ ಯಾವ ರೀತಿ ಇರುತ್ತೆ, ಅಲ್ಲಿರ್ತಕ್ಕಂಥ ಒಂದು ಸಮುದ್ರಗಳಾಗಿರ್ತಕ್ಕಂಥದ್ದು, ಹೊಳೆಗಳಾಗಿರ್ತಕ್ಕಂಥ, ನದಿಗಳಾಗಿರ್ತಕ್ಕಂಥ ಯಾವ ರೀತಿ ಉಕ್ಕಿ ಹರಿತಾ ಇರ್ತವೆ ಅಂತಹ ಒಂದು ಸೌಂದರ್ಯವನ್ನ ಸೊಬಗನ್ನ ನಮ್ಮ ಮುಂದೆ ತಗೋದಕ್ಕೆ ಬಯಸ್ತಾರೆ ಹೆಚ್ಚು ನಾಗವೇಣಿ ಅವರು ಆಗಿರ್ತಕ್ಕಂಥವ್ರು. ಸೊ ಇದರಲ್ಲಿ ಬರ್ತಕ್ಕಂತಹ ಒಂದು ಪಾತ್ರಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳಿಯೋದಾದ್ರೆ ಇಲ್ಲಿ ಗಮನಿಸ್ಬೇಕು ನೀವು. ಸೊ ಈ ಚಿನ್ನಮ್ಮನ ಗಂಡ ಕುದುಪ. ಚಿನ್ನಮ್ಮನ ಗಂಡ ಯಾರು? ಕುದುಪ. ಚಿನ್ನಮ್ಮನ ಗಂಡ ಕುದುಪ. ಈ ಚಿನ್ನಮ್ಮ ಮತ್ತು ಕುದುಪನ ಏಕೈಕ ಮಗ, ಚಿನ್ನಮ್ಮ ಮತ್ತು ಕುದುಪನ ಏಕೈಕ ಮಗ ಯಾರಂದ್ರೆ ಗುಡ್ಡ. ಚಿನ್ನಮ್ಮ ಮತ್ತು ಕುದುಪನ ಏಕೈಕ ಮಗ ಇಲ್ಲಿ ಗುಡ್ಡ ಅಂತ ಅರ್ಥನೆ. ಇಲ್ಲಿ ಇನ್ನೊಬ್ರು ದಣಿಗಳು ಅಂತಂದ್ರೆ ಅವ್ರದೇ ಬೆಳ್ಳಿ ಲೋಟ, ಅದಕ್ಕೆ ದಣಿಗಳ ಬೆಳ್ಳಿ ಲೋಟ ಅಂತ ದಣಿಗಳ ಹೆಸರು ಯಾರಪ್ಪ ಅಂದ್ರೆ ವೆಂಕಪ್ಪಯ್ಯ. ವೆಂಕಟಪ್ಪಯ್ಯ ಅಲ್ಲ, ವೆಂಕಪ್ಪಯ್ಯ. ಇಲ್ಲಿ ದಣಿಗಳ ಬೆಳ್ಳಿ ಲೋಟದಲ್ಲಿ ಬರೋ ದಣಿಗಳ ಹೆಸರು ಏನಂತಂದ್ರೆ ವೆಂಕಪ್ಪಯ್ಯ. ದಣಿಗಳು ವೆಂಕಪ್ಪಯ್ಯ. ಇದಾದಂತ ಅದೇ ದಣಿಗಳ ಮನೆಯ ಪಕ್ಕದಲ್ಲಿ ಒಂದು ನದಿ ಹರಿತಾ ಇರುತ್ತೆ. ಅದೇ ದಣಿಗಳ ಮನೆಯ ಪಕ್ಕದಲ್ಲಿ ಒಂದು ಹೊಳೆ ಅಂತಕ್ಕಂಥದ್ದು ಹರಿತಾ ಇರುತ್ತೆ. ಆ ಹೊಳೆಯ ಹೆಸರು ಶಾಂಭವಿ. ದಣಿಗಳ ಮನೆಯ ಪಕ್ಕದಲ್ಲಿ ಹರಿತಿದ್ದ ಹೊಳೆ ಯಾವುದು ಅಂತ ಒಂದು ಮಾತು ಕೇಳ್ತಾನೆ. ದಣಿಗಳ ಮನೆಯ ಪಕ್ಕದಲ್ಲಿ ಹರಿತಿದ್ದ ಹೊಳೆ ಶಾಂಭವಿ ಹೊಳೆ. ಹೊಳೆ ಅಂದ್ರೆ ನದಿ ಅಂತಕ್ಕಂಥದ್ದು, ಅದನ್ನ ಕರಿತೀವಿ. ಇದಾದಂತ ಇಲ್ಲಿ ಬೆಳ್ಳಿ ಲೋಟ ಅಂತಕ್ಕಂಥದ್ದು ಬರುತ್ತೆ. ಸ ಇದರ ಒಂದು ಪಾಠಭಾಗದಲ್ಲಿ ಬರ್ತಕ್ಕಂತಹ ಒಂದು ಸಾರಾಂಶವನ್ನು ನಾವು ಈಗ ತಿಳಿಯೋಣ. ಆ ಲೇಖಕಿಯಾಗಿರ್ತಕ್ಕಂತಹ ಎಚ್ ನಾಗವೇಣಿ ಅವರು ಯಾವ ರೀತಿ ಕರಾವಳಿ ಪ್ರದೇಶದ ಒಂದು ಸೌಂದರ್ಯವನ್ನ ನಮ್ಮ ಮುಂದೆ ತಗೊಂಡ್ ಬರ್ತಾರೆ. ಅದ್ರ ಜೊತೆಗೆ ಇಲ್ಲಿ ಇನ್ನೂ ಒಂದು ಮುಖ್ಯವಾದಂತಹ ಒಂದು ವಿಚಾರ, ಬಡವರು ಮತ್ತು ಶ್ರೀಮಂತರ ನಡುವೆ ತಾರತಮ್ಯಗಳನ್ನ ನಾವು ಹಿಂದಿನ ಕಾಲದಲ್ಲೂ ಸಹ ನೋಡ್ಕೊಂಡು ಬರ್ತಾ ಇದೀವಿ. ಬಡವರು ಮತ್ತು ಶ್ರೀಮಂತರ ನಡುವೆ ಯಾವ ರೀತಿಯ ತಾರತಮ್ಯ ಅಂತಕ್ಕಂಥ ನಮ್ಗೆ ಕಾಣುತ್ತೆ ಅಂತಕ್ಕಂಥ ನಾವು ಹಿಂದಿನ ಕಾಲದಲ್ಲೂ ನೋಡ್ಕೊಂಡು ಬರ್ತಾ ಇದ್ವಿ. ಹಿಂದಿನ ಕಾಲದಲ್ಲಿ ಶ್ರೀಮಂತರಾಗಿರ್ತಕ್ಕಂಥವರು ಆ ಬಡವರನ್ನ ಯಾವ ರೀತಿ ಹೀನಾಯವಾಗಿ ದುಡಿಸ್ಕೊಳ್ತಾ ಇದ್ರು ಅಂತಕ್ಕಂಥದನ್ನ ನಾವು ನೋಡಿದೀವಿ. ಈಗಾಗಲೇ ಏನ್ ಜೀತ ಪದ್ಧತಿ ಅಂತ ಕರ್ತೀವಿ ಅಂತ ಜೀತ ಪದ್ಧತಿಯಲ್ಲಿ ಆ ಬಡವರನ್ನ ಇಟ್ಕೊಂಡಂತಹ ಶ್ರೀಮಂತರು ಆ ಬಡವರನ್ನ ಅಥವಾ ನಿರ್ಗತಿಕರನ್ನ ಏನ್ ಮಾಡ್ತಾ ಇದ್ರು ಅಂದ್ರೆ ಹೆಚ್ಚಾಗಿ ಶೋಷಣೆ ಮಾಡ್ತಾ ಇದ್ರು ಅಂತಕ್ಕಂಥದ್ದು ಇದು ಈ ಒಂದು ಪಾಠಭಾಗದಲ್ಲೇ ಕಂಡು ಬರುತ್ತೆ. ಈಗಾಗಲೇ ಚಿನ್ನಮ್ಮ ಮತ್ತು ಕುದುಪ ಮತ್ತು ಗುಡ್ಡ ಆಗಿರ್ತಕ್ಕಂತಹ ಈ ಬಡವರನ್ನ ಅಲ್ಲಿ ಸಾಹುಕಾರ ಆಗಿರ್ತಕ್ಕಂತಹ ಧನಿಗಳಾಗಿರ್ತಕ್ಕಂತಹ ವೆಂಕಪ್ಪಯ್ಯ ಆಗಿರ್ತಕ್ಕಂಥವ್ರು ಯಾವ ರೀತಿ ಅವರನ್ನ ಶೋಷಣೆಗೆ ಒಳಪಡಿಸ್ತಾ ಇದ್ರು ಅಂತಕ್ಕಂಥದ್ದು ಒಂದು ರೀತಿ ಆದ್ರೆ, ಇನ್ನೊಂದು ಸಲ ಆ ಬಡವರಾಗಿರ್ತಕ್ಕಂಥವರು ಶೋಷಣೆಗಳು ಎದುರಾದಂತಹ ಸಂದರ್ಭದಲ್ಲಿ, ತಮಗೆ ಅವಮಾನ ಅಂತಕ್ಕಂಥ ಎದುರಾದಂತಹ ಸಂದರ್ಭದಲ್ಲಿ ಯಾವ ರೀತಿ ಅವರು ಬಡಿದು ಹೇಳ್ತಾರೆ ಅಂದ್ರೆ ಯಾವ ರೀತಿ ಅವರು ಕೋಪಗೊಳ್ತಾರೆ ಅಂತಕ್ಕಂತಹ ರೀತಿಯನ್ನ ನಾವು ಈ ಒಂದು ಪಾಠಭಾಗದಲ್ಲಿ ನೋಡ್ತಾ ಹೋಗ್ತೀವಿ. ಅಂದ್ರೆ ಶ್ರೀಮಂತರಾಗಿರ್ತಕ್ಕಂತಹ ಇಲ್ಲಿ ದಣಿಗಳಾಗಿರ್ತಕ್ಕಂಥವ್ರು, ಬಡವರಾಗಿರ್ತಕ್ಕಂತಹ ಕುದುಪ ಆಗಿರೋದು ಅಥವಾ ಚಿನ್ನಮ್ಮನ ಮಗ ಆಗಿರ್ತಕ್ಕಂತಹ ಗುಡ್ಡ ಇವರನ್ನ ಯಾವ ರೀತಿ ಶೋಷಣೆಗೆ ಆಗಿರ್ತಕ್ಕಂಥ ಒಳಪಡಿಸ್ತಾರೆ ಅಂತಕ್ಕಂಥ ನಾವು ಇದರಲ್ಲಿ ನೋಡ್ತಾ ಹೋಗೋಣ. ಯಾಕೆ ಇಲ್ಲಿ ದಣಿಗಳ ಬೆಳ್ಳಿ ಲೋಟ ಅಂತಕ್ಕಂಥ ಒಂದು ವಿಚಾರವನ್ನ ಇಲ್ಲಿ ಇಟ್ಟಿದ್ದಾನೆ ಅಂತಕ್ಕಂಥದನ್ನ ನಾವು ಮುಂದುವರಿಯೋದಾದ್ರೆ, ಇಲ್ಲಿ ದಣಿಗಳ ಬೆಳ್ಳಿ ಲೋಟ ಅಂತಕ್ಕಂಥದ್ದು ಕಳೆದು ಹೋಗುತ್ತೆ. ದಣಿಗಳ ಬೆಳ್ಳಿ ಲೋಟ ಅಂತಕ್ಕಂಥದ್ದು ಕಳೆದು ಹೋಗುತ್ತೆ. ಅದು ಯಾವ ರೀತಿ ಕಳೆದೋಗುತ್ತೆ, ಬೆಳ್ಳಿ ಲೋಟ ಅಂತಕ್ಕಂಥದ್ದು ಯಾವ ರೀತಿ ಕಳೆದೋಗುತ್ತೆ? ಯಾಕೆ ಆ ಚಿನ್ನಮ್ಮ ಆ ಬೆಳ್ಳಿ ಲೋಟ ಕಳೆದು ಹೋದಾಗಿನಿಂದ ಆ ಶಾಂಭವಿ ನದಿಯನ್ನು ಯಾವ ರೀತಿ ಮೂದಲಿಸ್ತಾ ಇದ್ರು, ಯಾವ ರೀತಿ ಬೈತಾ ಇದ್ಲು? ಯಾಕೆ ಅದು ತನ್ನ ಕುಟುಂಬದ ಮೇಲೆ ಯಾವುದೋ ಒಂದು ಪರಿಣಾಮ ಅಂತಕ್ಕಂಥದ್ದು ಬೀರ್ಬಿಟ್ಟು ಯಾವುದು ಆ ಬೆಳ್ಳಿ ಲೋಟ ಅಂತಕ್ಕಂಥದ್ದು ಕಳೆದು ಹೋಗಿದ್ದರಿಂದ ನನ್ನ ಕುಟುಂಬದ ಮೇಲೆ ಅದು ಒಂದು ರೀತಿಯ ಅಪವಾದವನ್ನು ಹೊರಿಸ್ಬಿಡ್ತು. ಅಪವಾದವನ್ನು ಹೊರಿಸಿ ನನ್ನ ಕುಟುಂಬಕ್ಕೆ ಒಂದು ರೀತಿಯ ಅನಾಹುತ ಅಥವಾ ತೊಂದರೆಯನ್ನು ಅಂತಕ್ಕಂಥದ್ದು ಉಂಟು ಮಾಡಿತು. ಅಂತ ಬೆಳ್ಳಿ ಲೋಟ ಕಳೆದು ಹೋಗುವಂತಹ ಸಂದರ್ಭದಲ್ಲಿ ಕಳೆದು ಹೋದ ಮೇಲೆ ಆ ಸಾಹುಕಾರರಾಗಿರ್ತಕ್ಕಂಥ ಬಡವರ ಮೇಲೆ ಯಾವ ರೀತಿ ದಂಗೆ ಹೇಳ್ತಾರೆ ಅಂತಕ್ಕಂಥದ್ದು ನಾವು ಇದರಲ್ಲಿ ನೋಡ್ತಾ ಹೋಗ್ಬೇಕಾಗುತ್ತೆ. ಅನಂತರ ಅದನ್ನ ಯಾವ ರೀತಿ ಅವರು ಬಗೆಹರಿಸಿಕೊಳ್ತಾರೆ ಅಂತಕ್ಕಂತಹ ರೀತಿಯನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ತುಂಬಾ ಸೊಗಸಾಗಿರ್ತಕ್ಕಂತಹ ಒಂದು ಪಾಠ, ತುಂಬಾ ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ಪಾಠ ಅಂತಕ್ಕಂಥದ್ದು ತುಂಬಾ ಹಳ್ಳಿಯ ಭಾಷೆಯಲ್ಲಿ, ಆ ಕರಾವಳಿಯ ಭಾಷೆಯಲ್ಲಿ ಮೂಡು ಬಂದಿರತಕ್ಕಂತಹ ಒಂದು ಪಾಠ ಯಾವುದು? ದಣಿಗಳ ಬೆಳ್ಳಿ ಲೋಟ ಅಂತಕ್ಕಂಥದ್ದು.
ನಾವು ನೋಡಿದ್ವಿ. ಸೊ ಇಲ್ಲಿ ನೋಡೋದಾದ್ರೆ ಗಮನಿಸ್ಬೇಕು ನೀವು, ಆ ಮಾನಗೇಣಿ ಒಳಗೆ ಒಂದಿಷ್ಟು ಉಗುರಡಿಯಾದ್ರೂ ಆ ಮಾನಗೇಣಿ ಒಳಗೆ ಒಂದಿಷ್ಟು ಉಗುರಡಿಯಲ್ಲಾದ್ರೂ ನಾಚಿಕೆ ಎಂಬುದು ಇದ್ದಿದ್ರೆ ಆ ಪರಿಯ ಬೈಗಳಿಗೆ ಅದು ತಟ್ಟನೆ ಹಿಂಗೆ ಹೋಗುತ್ತಿತ್ತು, ಅಥವಾ ಸಾರ್ವಜನಿಕ ನುಗ್ಗಿ ಬಂದು ಆಕೆಯನ್ನೇ ನುಗ್ಗಿ ಬಿಡುತ್ತಿತ್ತು. ಅದೆಂತದ್ದು ಇಲ್ಲದೆ ಅದು ಊದೋ ದಾಸಯ್ಯ ನನ್ನ ಬಾಲಕ್ಕೆ ಇನ್ನಷ್ಟು ಶಂಕ ಎಂಬಂತೆ ಕಸ ಕಡ್ಡಿಗಳನ್ನು ಹೊತ್ತು ಹರಿಯುತ್ತಲೇ ಇತ್ತು ಅತ್ತ ಕಡಲಂತ ಅಂತ ಹೇಳಿದ್ರೆ, ಅಲ್ಲ ಇಲ್ಲಿ ಆ ಮಾನಗೇಣಿ ಒಳಗೆ ಉಗುರಳಿಯಾದ್ರು ಅಂದ, ಅಂದ್ರೆ ಆ ಮಾನಗೇಣಿ ಒಳಗೆ ಅಂದ್ರೆ ಆ ಮಾನ ಮರ್ಯಾದೆ ಬಿಟ್ಟಿರ್ತಕ್ಕಂತಹ ಆ ಒಂದು ಒಳಗೆ, ಇಲ್ಲಿ ಒಳೆ ಅಂದ್ರೆ ಏನ್ ಗಮನಿಸ್ಬೇಕು. ಸೊ ಇಲ್ಲಿ ಒಳೆ ಅಂದ್ರೆ ಒಂದರ್ಥ ಪ್ರಕಾಶಿಸು, ಒಳೆ ಅಂದ್ರೆ ಒಂದರ್ಥ ಪ್ರಕಾಶಿಸು, ಇನ್ನೊಂದರ್ಥ ನದಿ ಅಂತಕ್ಕಂಥ ಅರ್ಥ ಬರುತ್ತೆ, ಇನ್ನೊಂದರ್ಥ ಕಾಂತಿನೋ ಅಂತ ಸಹ ನಾವು ಕಾಣ್ತೀವಿ. ಸೊ ಇಲ್ಲಿ ಹೊಳೆ ಅಂದ ತಕ್ಷಣ ಏನಮ್ಮ ತುಂಬಾ ಹೊಳಿತಾ ಇದೆಯಾ ಅಂತ, ಹೊಳಿತಾ ಇದೆ ಪ್ರಕಾಶಿಸ್ತಾ ಇದೆಯಾ ಅಥವಾ ಮಿಂಚ್ತಾ ಇದೆಯಾ ಇವತ್ತು ಅಂತ. ಇನ್ನೊಂದು ಅರ್ಥ ಅಲ್ಲಿ ಹೊಳೆ ಅಂದ್ರೆ ನದಿ. ಆ ಮಾನಗೇಣಿ ಒಳಗೆ ಒಂದಿಷ್ಟು ಉಗುರಡಿ ಆದ್ರೂ ನಾಚಿಕೆ ಎಂಬುದು ಇದ್ದಿದ್ರೆ ತಕ್ಕನೆ ಹಿಂಗೆ ಹೋಗ್ಬಿಡುತ್ತಿತ್ತು, ಅಥವಾ ತನ್ನನ್ನೇ ಸಾಗರವನ್ನು ನುಗ್ಗಿ ಬಿಡುತ್ತಿತ್ತು ಅನ್ನ. ಇಲ್ಲಿ ಅಲ್ಲಿ ಹೆಚ್ಚಿನ ಆಗಿರ್ತಕ್ಕಂಥವ್ರು ಆ ಹೊಳೆ ಆಗಿರ್ತಕ್ಕಂಥ ಶಾಂಭವಿ ನದಿ ಆಗಿರ್ತಕ್ಕಂಥ ಹೊಳೆಯನ್ನ ಮೂದಲಿಸ್ತಾ ಇದ್ದಾರೆ, ಬೈತಾ ಇದ್ದಾರೆ. ಯಾಕೆ ಅವರು ಬೈತಾ ಇದ್ದಾರೆ ಅಂತಕ್ಕಂಥ ನಾವು ಸ್ವಲ್ಪ ಮುಂದೆ ಹೋದ್ರೆ ನಮಗೆ ಅರ್ಥವಾಗುತ್ತೆ. ಸೊ ಈ ಆ ಮಾನಗೇಣಿ ಒಳಗೆ ಆ ಮಾನ ಮರ್ಯಾದೆಯನ್ನ ಬಿಟ್ಟಿರ್ತಕ್ಕಂತಹ ಈ ಒಳಗೆ ಉಗುರಡಿಯಾದ್ರು ಅಂದ್ರೆ ಸ್ವಲ್ಪ ಒಂದಿಷ್ಟು ಉಗುರಡೆಯಾದ್ರೂ ಚಿಕ್ಕದಾಗಿ ಇದಕ್ಕೆ ಸ್ವಲ್ಪನಾದ್ರೂ ಮಾನವ ಮರ್ಯಾದೆ ಅಂತ ಅಂತಕ್ಕಂಥದ್ದು ಇದ್ದಿದ್ರೆ ತಟ್ಟನೆ ಹಿಂಗೆ ಹೋಗ್ಬಿಡ್ತಾ ಇತ್ತು, ಅಂದ್ರೆ ಒಳಗೆ ಹೋಗ್ಬಿಡ್ತಾ ಇತ್ತು. ಯಾವ್ದು ಆ ನದಿ ಅಂತಕ್ಕಂಥದ ಒಳಗೆ ಹೋಗ್ಬಿಡ್ತಾ ಇತ್ತು, ಅಥವಾ ಸೈನ್ಯ ಗಮನಿಸ್ಬೇಕು ಪರಿಯ ಬೈಗಳಿಗೆ ಅದು ತಟ್ಟನೆ ಹಿಂಗೆ ಹೋಗ್ಬಿಡ್ತಿತ್ತು, ಅಥವಾ ಸಾರನೆ ನುಗ್ಗಿ ಬಂದು ಆಕೆಯಲ್ಲಿ ನುಗ್ಗಿ ಬಿಡ್ತಿತ್ತು ಅಂತ. ಅಂದ್ರೆ ಈ ಮಾನಗೇಣಿ ಒಳಗೆ ಒಂದಷ್ಟು ಉಗುರಡಿ ಆದ್ರೂ ನಾಚಿಕೆ ಎಂಬುದು ಇದ್ದಿದ್ರೆ ತಟ್ಟನೆ ಹಿಂಗೆ ಹೋಗ್ಬಿಡ್ತಾ ಇತ್ತು, ಅಥವಾ ಒಳಗೆ ಹೋಗ್ಬಿಡ್ತಾ ಇತ್ತು, ಅಥವಾ ತನ್ನನ್ನೇ ಬಂದು ಆ ಹೊಳೆ ಒಳಗಡೆ ನುಗ್ಗಿ ಬಿಡ್ತಾ ಇತ್ತು. ಇದಕ್ಕೆ ಎಂತದ್ದು ಇಲ್ಲ. ಊದೋ ದಾಸಯ್ಯ ನನ್ನ ಬಾಲಕ್ಕೆ ಇನ್ನಷ್ಟು ಶಂಕ ಅನ್ನವಂತೆ ಆ ಕಡಲಂತ ಸಾಗ್ತಾನೆ ಇದೆ, ಕಡಲಂತ ಹೋಗ್ತಾನೆ ಇದೆ. ಯಾವುದು ಈ ಶಾಂಭವಿ ನದಿ ಅಂತಕ್ಕಂಥ, ಇನ್ನು ಶಾಂಭವಿ ನದಿ ಅಂತಕ್ಕಂಥ ಹೆಸರಲ್ಲಿ ಬಂದಿಲ್ಲ. ಆ ನದಿ ಅಂತಕ್ಕಂಥದ್ದು ಆ ಕಡೆ ಹರಿತಾ ಇರುತ್ತೆ. ಯಾಕೆ ಇವರು ಈ ರೀತಿ ಈ ಚಿನ್ನಮ್ಮ ಆಗಿರ್ತಕ್ಕಂಥವಳು ಯಾಕೆ ಈ ಒಂದು ನದಿಯನ್ನ ಮೂದಿಸ್ತಾ ಇದ್ದಾಳೆ, ಬೈತಾ ಇದ್ದಾಳೆ ಅಂತಂದ್ರೆ ಆ ಮಾನಗೇಣಿ ಒಳಗೆ ಒಂದಷ್ಟು ಉಗುರಡಿಯಾದ್ರೂ ನಾಚಿಕೆ ಎಂಬುದು ಇದ್ದಿದ್ರೆ ತಟ್ಟನೆ ಹಿಂಗ್ ಹೋಗ್ಬಿಡ್ತಿತ್ತು, ಅಥವಾ ಸರ್ವನೇ ತನ್ನನ್ನೇ ಬಂದು ನುಗ್ಗು ಬಿಡ್ತಿತ್ತು. ಇದಕ್ಕೆ ಎಂತದ್ದು ಇಲ್ಲದೆ ಊದೋ ದಾಸಯ್ಯ ನನ್ನ ಬಾಲಕ್ಕೆ ಇನ್ನಷ್ಟು ಶಂಕ ಅಂತ. ಅಂದ್ರೆ ಇಲ್ಲಿ ಒಂದು ನದಿ ಅಂತಕ್ಕಂಥದ್ದು ಹರಿತಾ ಇದೆ ಅಂತಂದ್ರೆ ಇನ್ನೂ ಜೋರಾಗಿ ಹರಿಯೋದಕ್ಕೆ ಅನ್ನೋ ಪ್ರಯತ್ನ ಪಡ್ತಾನೆ ಇದೆ. ಅದನ್ನೇ ಇಲ್ಲಿ ಊದೋ ದಾಸಯ್ಯ ನನ್ನ ಬಾಲಕ್ಕೆ ಇನ್ನಷ್ಟು ಶಂಕ ಅಂತಂದ್ರೆ ಇಲ್ಲಿ ಶಂಕು ಊದ್ತಾ ಇರ್ಬೇಕಾದ್ರೆ ಊದ್ತಾ ಏನಾಗುತ್ತದೆ, ಇನ್ನು ಜೋರಾಗಿ ಊದಕ್ಕೆ ನಾವು ಪ್ರಯತ್ನವನ್ನ ಪಡ್ತೀವಿ. ಅದೇ ರೀತಿಯಾಗಿ ಹರಿತಾ ಇದೆ ನದಿ. ಯಾವುದು ಆ ಹೊಳೆ ಅಂತಕ್ಕಂಥದ್ದು ಹರಿತಾ ಇರ್ಬೇಕಾದ್ರೆ ಅದು ಇನ್ನೂ ಜೋರಾಗಿ ಹರಿತಾನೇ ಇದೆ. ಎತ್ತ ಕಡಲತ್ತ, ಕಡಲಿನ ಕಡೆಗೆ, ಸಮುದ್ರದ ಕಡೆಗೆ ಈ ಹೊಳೆ ಅಂತಕ್ಕಂಥದ್ದು ಹರಿತಾ ಇದೆ. ಇಲ್ಲಿ ಕಡಲು ಅಂತಕ್ಕಂಥದಕ್ಕೆ ಗಮನಿಸ್ಬೇಕು ನೀವ. ಅಲ್ಲಿ ಕಡಲು ಅಂದ್ರೆ ಇಲ್ಲಿ ಸಮುದ್ರ ಅಂತಕ್ಕಂಥದ್ದು, ಸಾಗರ, ಇನ್ನೊಂದರ್ಥ ಅಬ್ದಿ, ಇನ್ನೊಂದರ್ಥ ಜಲದಿ, ಇನ್ನೊಂದರ್ಥ ವಾರಿದಿ, ಇನ್ನೊಂದರ್ಥ ಶರದಿ ಅಂತಕ್ಕಂಥ ಅರ್ಥವನ್ನು ಸಹ ನಾವು ಕಾಣ್ತಾ ಹೋಗ್ತೀವಿ. ಇಲ್ಲಿ ಅತ್ತ ಕಡಲಂತ ಹರಿತಾ ಇತ್ತು ಅಂತ ಇದೆ. ಚಿನ್ನಮ್ಮ ಆಗಿರ್ತಕ್ಕಂಥವಳು ಆ ನದಿಯನ್ನ ಮುದ್ರಿಸ್ತಾಳೆ, ಬೈತಾಳೆ. ಯಾಕಂತ ಆ ಮಾನಗೇಣಿ ಒಳಗೆ ಈ ಮಾನ ಮರ್ಯಾದೆ ಬಿಟ್ಟಿರ್ತಕ್ಕಂತಹ ಒಂದು ಒಳಗೆ ಉಗುರಡಿ ಆದ್ರೂ ನಾಚಿಕೆ ಎಂಬುದು ಇದ್ದಿದ್ರೆ ತಟ್ಟನೆ ಅಥವಾ ಸಾರನೆ ಹಿಂಗಿ ಹೋಗ್ಬಿಡ್ತಾ ಇತ್ತು, ಇಲ್ಲವೇ ನನ್ನನ್ನೇ ಬಂದು ಒಳಗೆ ನುಗ್ಗಿ ಬಿಡ್ತಾ ಇತ್ತು. ಇದಕ್ಕೆ ಎಂತದ್ದು ಇಲ್ಲದೆ ಊದೋ ದಾಸಯ್ಯ ನನ್ನ ಬಾಲಕ್ಕೆ ಇನ್ನಷ್ಟು ಶಂಕ ಅನ್ನುವಂತೆ ಆ ಕಡಲತ್ತ ಅದು ಹರಿತಾ ಇತ್ತು ಅಂತ ಇಲ್ಲಿ ಹೇಳ್ತಾರೆ. ಕೆಲವೊಂದು ಸಂದರ್ಭಗಳಲ್ಲಿ ನಾವು ನೋಡಬೇಕು. ಇವತ್ತು ಜನರು ಯಾವ ರೀತಿ ಅಂದ್ರೆ ಮಳೆ ಬಂತು ಅಂತಂದ್ರೆ ಮಳೆ ಜಾಸ್ತಿ ಏನಾದ್ರು ಬರ್ತಾ ಇದೆ, ಮಕ್ಕ ಮುಚ್ಚುವಾಗ ಹಿಡ್ಕೊಂಡ್ಬಿಡ್ತಪ್ಪ ಬಿಡಲೇ ಇಲ್ಲ ಅಂತ ಒಂದ್ ರೀತಿ ಕೆಟ್ಟ ಭಾಷೆಯಲ್ಲಿ ಬೈಕೊಳ್ತೀವಿ. ಅದೇ
ಮಳೆ ಅಂತಕ್ಕಂಥದ್ದೇ ಬರ್ಲಿಲ್ಲ ಅಂದ್ರೆ ಆವಾಗ ಅದೇ ಕೆಟ್ಟ ಭಾಷೆ ಬರ್ತೀವಿ. ಇದ್ರ ಮಕ್ಕ ಮುಚ್ಚುವಾಗ ಹೋಗ್ಬಿಟ್ಟಿದ್ ಮತ್ತೆ ಬರಲೇ ಇಲ್ಲ ಹೋಗ್ಬಿಡ್ತು ಅಂತ. ಅಂದ್ರೆ ನೋಡಿ ನಾವು ಯಾವ ರೀತಿ ಈ ಪ್ರಕೃತಿಯನ್ನ ನಾವು ಬೈಕೊಳ್ತೀವಿ ಅಂತಕ್ಕಂಥದ್ದು. ಅಂದ್ರೆ ಬೇಕಾದಾಗ ಬರ್ಲಿಲ್ಲ ಅಂತ ಬೈಕೊಳ್ತೀವಿ, ಬಂದಾಗ ಬೇಡ ಅಂತ ಬೈಕೊಳ್ತೀವಿ. ಈ ರೀತಿಯಾಗಿ ನಾವು ಬೈಕೊಳ್ತೀವಿ. ಅದೇ ರೀತಿ ಇಲ್ಲಿ ಚಿನ್ನಮ್ಮ ಯಾಕೆ ಅಂತಂದ್ರೆ ಆ ರೀತಿ ಅಲ್ಲ, ಚಿನ್ನಮ್ಮ ಬೈಕೊಳ್ಳೋದಕ್ಕೆ ಒಂದು ಕಾರಣ ಅಂತಕ್ಕಂಥದ್ದಿದೆ. ಇನ್ ಸ್ವಲ್ಪ ಮುಂದೆ ಹೋದ್ರೆ ನಿಮ್ಗೆ ಅರ್ಥ ಹೋಗುತ್ತೆ ಯಾಕೆ ಆ ಚಿನ್ನಮ್ಮ ಆ ಹೊಳೆಯನ್ನ ಊದಿಸ್ತಾ ಇದ್ದಾಳೆ, ಬೈತಾ ಇದ್ದಾಳೆ ಅಂತಕ್ಕಂಥದ್ದನ್ನ ನಾವು ಇನ್ ಸ್ವಲ್ಪ ಮುಂದೆ ಹೋಗಿ ನೋಡ್ಬೇಕಾಗುತ್ತೆ, ಗಮನಿಸ್ಬೇಕು ನೀವು. ಇರ್ಬೇಕಾದ್ರೆ ಕಸ ಕಡ್ಡಿಗಳನ್ನ ಒತ್ತು ಅರಿಯುತ್ತಲೇ ಇತ್ತು ಅತ್ತ ಕಡಲತ್ತ. ಅಂದ್ರೆ ಕಸ ಕಡ್ಡಿಗಳನ್ನ ಅಂದ್ರೆ ಒಂದು ಹೊಳೆ ಅಂತಕ್ಕಂಥದ್ದು ಹರಿದು ಬರ್ತಾ ಇದೆ ಅಂತಂದ್ರೆ ಅಲ್ಲಿ ಬಿದ್ದಿರ್ತಕ್ಕಂಥ ಒಂದು ಕಸ ಕಡ್ಡಿ ಪೇಪರ್ಗಳು ಎಲ್ಲವನ್ನ ಏನ್ ಮಾಡ್ತಾ ಇದೆ, ಒತ್ಕೊಂಡು ಹೋಗ್ತಾ ಇದೆ. ಯಾವ ಕಡೆ? ಕಡಲಿನ ಕಡೆಗೆ, ಸಮುದ್ರದ ಕಡೆಗೆ ಒತ್ಕೊಂಡು ಹೋಗ್ತಾ ಇದೆ. ಅಂತ ಒತ್ಕೊಂಡು ಹೋಗ್ತಾ ಇರ್ತಕ್ಕಂತಹ ಒಂದು ನದಿಯನ್ನೇ ಇಲ್ಲಿ ಚಿನ್ನಮ್ಮ ಆಗಿರ್ತಕ್ಕಂಥ ಓದಿಸ್ತಾ ಇರೋದು ಏನಂತ, ಆ ಮಾನಗೇಡಿ ಒಳಗೆ ಒಂದಷ್ಟು ಉಗುರಡಲ್ಲಿ ಯಾವ್ದೋ ನಾಚಿಕೆ ಒಂದು ಇದ್ದಿದ್ರೆ ತಟ್ಟನೆ ಹಿಂಗಿ ಹೋಗ್ಬಿಡ್ತಾ ಇತ್ತು, ತಟ್ಟನೆ ಒಳಗೆ ಹೋಗ್ಬಿಡ್ತಾ ಇತ್ತು, ಅಥವಾ ತನ್ನನ್ನೇ ಸಾರನ್ನೇ ಬಂದು ಆ ಒಳಗೆ ನುಗ್ಗಿ ಬಿಡ್ತಾ ಇತ್ತು. ಇದಕ್ಕೆ ಎಂತದ್ದು ಇಲ್ಲದೆ ಊದೋ ದಾಸಯ್ಯನ ಬಾಲಕ್ಕೆ ಇನ್ನಷ್ಟು ಶಂಕ ಅನ್ನುವಂತೆ ಆ ಕಸ ಕಡ್ಡಿಗಳನ್ನ ಒತ್ತು ಅರಿತರೇ ಇತ್ತು. ಯಾವ್ದು ಕಡೆಗೆ? ಆ ಸಮುದ್ರದ ಕಡೆಗೆ. ಆಕ ಗಮನಿಸಬಿಡ್ಬೇಕು. ಮುಂಜಾನೆ ಚಿನ್ನಮ್ಮ ಎಂದಿನಂತೆ ಹೊಳೆಯ ಸೆರಗಲ್ಲಿ ಮುಸ್ಲಿ ಪಾತ್ರೆಗಳನ್ನ ರಾಶಿ ರಾಶಿ ಹಾಕಿ ಕೂತು ಪಕ್ಕದಲ್ಲಿ ಬೂದಿಯ ಗೆಡ್ಡೆಯನ್ನಿರಿಸಿಕೊಂಡು ಹೊಳೆಯ ಗುಣವಾಚನಕ್ಕೆ ತೊಡಗಿದ್ದಳು ಅಲ್ಲ. ಇಲ್ಲಿ ಮುಂಜಾನೆ ಚಿನ್ನಮ್ಮ ಅಂದ್ರೆ ಬೆಳಗಿನ ಸಮಯದಲ್ಲಿ ಚಿನ್ನಮ್ಮ ಆಗಿರ್ತಕ್ಕಂಥವಳು ಆ ನದಿಯ ಸೆರಗಲ್ಲಿ ಅಂದ್ರೆ ನದಿಯ ಅಂಚಿನಲ್ಲಿ, ಮುಂಜಾನೆ ಚಿನ್ನಮ್ಮ ನದಿಯ ಸೆರಗಲ್ಲಿ, ಮುಂಜಾನೆ ಅಂದ್ರೆ ಬೆಳಗಿನ ಸಮಯದಲ್ಲಿ ಚಿನ್ನಮ್ಮ ಆಗಿರ್ತಕ್ಕಂಥವಳು ಆ ನದಿಯ ಅಂಚಿನಲ್ಲಿ ಮುಸ್ರೆ ಪಾತ್ರಗಳನ್ನ ರಾಶಿ ರಾಶಿ ಹಾಕಿ ಕೂತು ಬೂದಿ ಗೆರಟ ಅಂದ್ರೆ ತೆಂಗಿನ ಚಿಪ್ಪಿನ ನಾರು ಅಂತ ಕಾಣ್ತೀವಿ. ತೆಂಗಿನ ಚಿಪ್ಪಿನ ನಾರು ಅಂದ್ರೆ ಬೂದಿ ಗೆರಟ ಅಂದ್ರೆ ಇಲ್ಲಿ ತೆಂಗಿನ ಚಿಪ್ಪಿನ ನಾರನ್ನ ಇರಿಸಿಕೊಂಡು ಒಳೆಯ ಗುಣವಾಚನಕ್ಕೆ ಅಂದ್ರೆ ಒಳೆಯ ಗುಣವಾಚನಕ್ಕೆ ಆ ಒಳೆಯ ಗುಣವಾಚಕಕ್ಕೆ ಕೆಲಸದಲ್ಲಿ ತೊಡಗಿರ್ತಾಳೆ. ಯಾರು? ಚಿನ್ನಮ್ಮ ಆಗಿರ್ತಕ್ಕಂಥವಳು. ಏನಾದ್ರು ಗಮನಿಸಬೇಕು. ಹಿಂದಿನ ಕಾಲದಲ್ಲಿ ಈಗಲ್ಲ ಸ್ವಲ್ಪ ಒಂದು ಹಿಂದಿನ ಕಾಲದಲ್ಲಿ ನಾವು ಹೋಗುದಾದ್ರೆ ಇವತ್ತು ಬಿಡಿ ಎಲ್ಲರೂ ಸಹ ಮನೆಯಲ್ಲಿ ಪಾತ್ರೆಗಳನ್ನ ಉಜ್ಜುತ್ತಾರೆ. ಮುಸ್ರೆ ಪಾತ್ರೆಗಳನ್ನ ಇವತ್ತು ಮನೆಯಲ್ಲೇ ಉಜ್ಜುತ್ತಾರೆ. ಯಾಕಂದ್ರೆ ಇವತ್ತು ಟೆಕ್ನಾಲಜಿ ಅಂತಕ್ಕಂಥದ್ದು, ನಾಗರಿಕತೆ ಅಂತಕ್ಕಂಥ ತುಂಬಾ ವೇಗವಾಗಿ ಬಿಟ್ಟಿದೆ. ಮನೆಯಲ್ಲಿ ಸುಮ್ಮನೆ ನಲ್ಲಿ ತಿರುಗಿದ್ರೆ ಸಾಕು, ಅಲ್ಲೇ ನೀರು ಬರ್ತವೆ, ಅಲ್ಲಿ ಇವತ್ತು ಮುಸ್ರೆ ಪಾತ್ರೆಗಳನ್ನ ಉಜ್ಕೊಳ್ತಾರೆ. ಆದ್ರೆ ಹಿಂದಿನ ಕಾಲದಲ್ಲಿ ಯಾರು ಮನೆಯಲ್ಲಿ ಉಜ್ತಾ ಇರಲಿಲ್ಲ ಮುಸ್ರೆ ಪಾತ್ರೆಗಳನ್ನ. ಎಲ್ಲರೂ ಸಹ ಏನಾದ್ರು ಕೆರೆ ಕುಂಟೆಗಳೇನಾದ್ರು ತುಂಬಿದ್ರೆ ಆ ಕೆರೆ ಕುಂಟೆಗಳ ಹತ್ರ ಎತ್ಕೊಂಡು ಹೋಗ್ತಾ ಇದ್ವಿ. ಕೆರೆ ಕುಂಟೆಗಳ ಹತ್ರ ಎತ್ಕೊಂಡು ಹೋಗ್ತಾ ಇದ್ವಿ. ಆ ಕೆರೆ ಕುಂಟೆಗಳ ಹತ್ರ ಎತ್ಕೊಂಡು ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಆ ಮನೆಯಲ್ಲಿ ಇರ್ತಕ್ಕಂಥ ಒಂದು ಬೂದಿ ಏನಿರುತ್ತೆ, ನಾವು ಏನು ಇದ್ರು ಅಂತಕ್ಕಂಥ ಸೌದೆ ಅಂತಕ್ಕಂಥದ್ದು ಉರಿಸಿ ಅಡಿಗೆನ ಮಾಡ್ತೀವಿ. ಅನಂತರ ಅದು ಆ ಒಲೆಯಲ್ಲಿ ಇರ್ತಕ್ಕಂತಹ ಒಂದು ಬೂದಿಯನ್ನು ಎತ್ಕೊಂಡು ಎಲ್ಲೋ ಅಲ್ಲೋ ಇಲ್ಲೋ ಬಿದ್ದಿರ್ತಕ್ಕಂಥ ತೆಂಗಿನ ಚಿಪ್ಪ ನಾರನ್ನು ಎತ್ಕೊಂಡು ಅದು ಸಿಗಲಿಲ್ಲ ಅಂತಂದ್ರೆ ಇಲ್ಲಿ ಸುಟ್ಟಿರ್ತಕ್ಕಂಥ ಒಂದು ಇಟ್ಟಿಗೆ ಪುಡಿಯನ್ನ ತೆಗೆದುಕೊಂಡು ಪಾತ್ರೆಗಳನ್ನ ಉಜ್ಜುತ್ತಾ ಇದ್ರು. ಅವತ್ತು ಯಾವ ಸೌಬಿಯರು ಇರಲಿಲ್ಲ, ಅಥವಾ ವೀಲು ಇರಲಿಲ್ಲ, ಅಥವಾ ವಿನ್ ಬಾರು ಇರಲಿಲ್ಲ, ರಿಮ್ ಬಾರು ಇರಲಿಲ್ಲ, ಯಾವ ಬಾರು ಇರಲಿಲ್ಲ. ಅವತ್ತು ಇದ್ದಿದ್ದು ಒಂದೇ ಇಟ್ಟಿಗೆ ಪುಡಿ, ತೆಂಗಿನ ಚಿಪ್ಪಿನ ನಾರು, ಬೂದಿ ಮತ್ತು ತೆಂಗಿನ ಚಿಪ್ಪಿನ ನಾರು ಇತ್ತು. ಇದನ್ನ ಎತ್ಕೊಂಡು ಸೊ ಅದನ್ನು ಚೆನ್ನಾಗಿ ಉಜ್ಜೋರು ಆ ಮುಸ್ರೆ ಪಾತ್ರೆಗಳನ್ನ ಪಳ ಪಳ ಅಂತ ಒಳೆಯವು. ಇವತ್ತು ಆ ಟಿವಿಯಲ್ಲಿ ತೋರಿಸ್ತಾರೆ ಅಡ್ವರ್ಟೈಸ್ಮೆಂಟ್, ಅದೇನು ಹೊಸದಕ್ಕೆ ಸುಮ್ಮನೆ ಬೂದಿ ಹಚ್ಬಿಟ್ಟು ತೋರಿಸ್ತಾರೆ, ಏನೋ ಪಳ 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 ಅಂತ ಹೊಸ ತರ ಹೊಳಿತಾ ಇರ್ತಾವ್ರಿ ಅಡ್ವರ್ಟೈಸ್ ಅಲ್ಲಿ ತೋರಿಸ್ತಕ್ಕಂಥದ್ದು. ಅದು ಯಾರಿಗೂ ಆ ರೀತಿ ಆಗಲ್ಲ ಅಂತಕ್ಕಂಥದ್ದು. ಅಂದ್ರೆ ಇದು ಅರ್ಥ, ಮುಂಜಾನೆ ಚಿನ್ನಮ್ಮ ನದಿಯ ಸೆರಗಲ್ಲಿ, ನದಿಯ ಅಂಚಿನಲ್ಲಿ ಮುಸ್ರೆ ಪಾತ್ರೆಗಳನ್ನ ರಾಶಿ ರಾಶಿ ಹಾಕಿ ಕೂತು ಬೂದಿ ಗೆರೆಟೆಯನ್ನು ಇರಿಸಿಕೊಂಡು ಒಳೆಯ ಗುಣವಾಚನಕ್ಕೆ ತೊಡಗಿರ್ತಾಳೆ. ಮುಂಜಾನೆ ಬೆಳಗಿನ ಸಮಯದಲ್ಲಿ ಆ ಚಿನ್ನಮ್ಮ ಆಗಿರ್ತಕ್ಕಂಥಳು ನದಿಯ ಅಂಚಿನಲ್ಲಿ ಮುಸ್ರೆ ಪಾತ್ರೆಗಳನ್ನು ರಾಶಿ ರಾಶಿ ಇಲ್ಲಿ ಮಕ್ಕಳಿಯಲ್ಲಿ ಎತ್ಕೊಂಡು ಹೋಗ್ತಿವಿ. ದೊಡ್ಡ ಮಕ್ಕಳಿಯಲ್ಲಿ ಎತ್ಕೊಂಡು ಹೋಗಿ ಎಲ್ಲ ಟಪ 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 ಅಂತ ಬೀಳಿಸ್ತೀವಿ. ಅನಂತರ ಎಲ್ಲ ಉಜ್ಜುತ್ತೀವಿ. ಅಂತ ಸಂದರ್ಭ ನಾವು ಚಿಕ್ಕವರಾಗಿದ್ದಂತಹ ಸಂದರ್ಭದಲ್ಲಿ ಆ ಕೆರೆಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅಮ್ಮ ನಾನು ಹೋಗಿ ತೊಳ್ಕೊಂಡ್ ಬರ್ತೀನಿಮ್ಮ ಅಂತ ಹೇಳ್ಬಿಟ್ಟು ಆ ಕೆರೆಯಲ್ಲಿ ಹೋಗಿ ಆ ಅಮ್ಮ
ಉಜ್ಜಿರ್ತಕ್ಕಂತಹ ಮುಸ್ರೆ ಪಾತ್ರೆಗಳನ್ನ ಮತ್ತೆ ನಾವು ಎತ್ಕೊಂಡು ಹೋಗಿ ಒಳಗಡೆ ಏನ್ ಮಾಡ್ತಾ ಇದ್ವು ಅಂತಂದ್ರೆ ನಾವು ತಗೊಂಬರಕ್ ಹೋದಂತಹ ಸಂದರ್ಭದಲ್ಲಿ ಇಲ್ಲಿ ಸೌಟು ಇಲ್ಲ ಚೊಂಬು ಇಲ್ಲ ಇನ್ನೊಂದು ಮತ್ತೊಂದು ತಟ್ಟೆನೋ ಯಾವ್ದಾದ್ರು ಒಂದು ಕಳೆದೋಗ್ಬಿಡ್ತಾ ಇತ್ತು. ಆ ಕಳೆದೋದಂತಹ ಸಂದರ್ಭದಲ್ಲಿ ಅಮ್ಮ ಗೊತ್ತಾಗದಂಗೆ ಅಲ್ಲಿ ಹುಡ್ಕಾಡ್ತಾ ಇರ್ಬೇಕಾದ್ರೆ ನೀನ್ ಪಾತ್ರೆಗಳನ್ನ ತಮಾಷೆ ಆಗ್ಬೇಡ ತುಂಬಾ ಬೇಗ ಕಳ್ದಾಕ್ಬಿಡ್ತೀಯ ಅಂತಂದ್ರೆ ಅಲ್ಲಿ ಕಳೆದು ಹೋಗಿದೆ ಆಲ್ರೆಡಿ. ಯಾವ್ದ ಆ ಪಾತ್ರೆ ಅಂತಕ್ಕಂಥ ಕಳೆದು ಹೋಗಿದೆ. ಆದ್ರೂ ಸುಮ್ಮನೆ ಹೇಳಿದ್ರೆ ಸೈಲೆಂಟ್ ಆಗಿ ದಡಕ್ ಬಂದ್ಬಿಟ್ಟ. ಸೈಲೆಂಟ್ ಆಗಿ ಬಂದ್ಬಿಟ್ರೆ ಅಮ್ಮ ಮತ್ತೆ ಮನೆಯಲ್ಲಿ ಪಾತ್ರೆಗಳು ಜೋಡಿಸ್ಬಂದ ಸಂದರ್ಭದಲ್ಲಿ ಇಲ್ಲಿ ನೋಡ್ರೆ ಚೊಂಬಿರಲ್ಲ ಅಥವಾ ಸೌಟ್ ಇರಲ್ಲ. ಚೆಂಬು ಸೌಟ್ ಏನ್ ಮಾಡಿದೆ ಅಂತಂದ್ರೆ ನಾನೇನ್ ಮಾಡ್ಲಿಲ್ಲಮ್ಮ, ನಾನೇನ್ ಮಾಡಿದೆ, ನನ್ ಬಂದಾಗ ಇತ್ತು ಅಂತ ಸುಮ್ಮನೆ ಸುಳ್ಳು ಹೇಳ್ಬಿಡ್ತವೆ. ಈ ರೀತಿ ಹೇಳಿ ತಪ್ಪಿಸ್ಕೊಂಡಿರ್ತಕ್ಕಂಥದ್ದು ಸಹ ಉಂಟು. ಅದಕ್ಕೆ ಇಲ್ಲಿ ಚಿನ್ನಮ್ಮ ಮುಂಜಾನೆ ಚಿನ್ನಮ್ಮ ನದಿಯ ಅಂಚಿನಲ್ಲಿ ಕುಳಿತು ಮುಸ್ಲೆ ಪಾತ್ರಗಳನ್ನ ರಾಶಿ ರಾಶಿ ಹಾಕಿಕೊಂಡು ಕುಳಿತುಕೊಂಡು ಬೂದಿ ಗೆರಟೆಯನ್ನ ಇರಿಸಿಕೊಂಡು ಒಳೆಯ ಗುಣವಾಚನಕ್ಕೆ ತೊಡಗಿದ್ದಾರೆ. ಬೂದಿ ಗೆರಟ ಅಂದ್ರೆ ನಿಮ್ಗೆ ಗೊತ್ತಾಯ್ತು, ತೆಂಗಿನ ಚಿತ್ರ ನಾರನ್ನು ಇರಿಸಿಕೊಂಡು ಆ ಒಳೆಯ ಗುಣವಾಚನಕ್ಕೆ ಕೆಲಸಕ್ಕೆ ತೊಡಗಿದ್ದಾರೆ. ತೊಡಗಿರ್ಬೇಕಾದ್ರೆ ಗಮನಿಸಿ, ನೀವು ನೋಡ್ಬೇಕು. ಇಲ್ಲಿ ಎರಡನೇ ಪ್ರಶ್ನೆ ಕೇಳ್ತಾನೆ, ಮುಂಜಾನೆ ಚಿನ್ನಮ್ಮ ಯಾವ ಕೆಲಸದಲ್ಲಿ ತಿರುಗುದಿಲ್ಲೋ ಅಂತ. ಮುಂಜಾನೆ ಚಿನ್ನಮ್ಮ ನದಿಯ ಸೆರಗಲ್ಲಿ, ನದಿಯ ಅಂಚಿನಲ್ಲಿ ಮುಸ್ರೆ ಪಾತ್ರೆಗಳನ್ನ ರಾಶಿ ರಾಶಿ ಹಾಕಿ ಕೂತು ಬೂದಿ ಗೆರಟೆಯನ್ನು ಇರಿಸಿಕೊಂಡು ಒಳೆಯ ಗುಣವಾಚನಕ್ಕೆ ತೊಡಗಿರ್ತಾಳೆ. ಆ ತೊಡಗಿರ್ಬೇಕಾದ್ರೆ ಒಳೆಯ ಮೈಗೆ ಆ ಪರಿಯ ಮೈಗಳ ಪೆಟ್ಟು ತಗುಲುತ್ತಿದ್ದಂತೆ ಅದರ ದಡದಲ್ಲಿ ನಿಂತು ಮರಿ ಮೀನುಗಳ ತಪಾಸಣೆಯಿಂದ ಅಸಂಖ್ಯ ಕೊಕ್ಕರೆ, ಕೊಂಗುರು, ಮಿಂಚುಳ್ಳಿಗಳೆಲ್ಲ ಆಕೆಯ ಬಯಲುಗಳ ಪಾಲು ತಮಗೆಂದೋ ಬೇಡವೆಂದ ಸಾರನೆ ಆಚೆ ದಡಕ್ಕೆ ತಾಟನೆ ಹಾರಿ ಹೋದವು. ಅದ ಆ ಒಳೆಯ ಬೈಗಳ ಪೆಟ್ಟಿಗೆ, ಒಳೆಯ ಆ ಚಿನ್ನಮ್ಮನ ಬೈಗಳ ಪೆಟ್ಟಲಿಗೆ ಆ ಮರಿಮೀನುಗಳ ತಪಾಸಣೆಯಲ್ಲಿ ಅಂದ್ರೆ ಈಗ ನೀವು ನೋಡಬಹುದು, ಒಂದು ಕೆರೆ ಅಂತಕ್ಕಂಥದ್ದು ಇದೆ ಅಂತಂದ್ರೆ ಕೆರೆಯ ದಡದಲ್ಲಿ ಆ ಕೊಕ್ಕರೆಗಳಾಗಿರ್ತಕ್ಕಂಥವ್ರು, ಬಿಳಿ ಆಗಿರ್ತಕ್ಕಂಥ ಕೊಕ್ಕರೆಗಳಾಗಿರ್ತಕ್ಕಂಥವ್ರು, ಕೊಂಗುರುಗಳು ಅಂತ ಆಗಿರ್ತಕ್ಕಂಥ ಮಿಂಚುಳಿಗಳಾಗಿರ್ತಕ್ಕಂಥವೆಲ್ಲ ಏನ್ ಮಾಡ್ತಾ ಇರ್ತಾವೆ ಅಂತಂದ್ರೆ ಮೀನುಗಳು ಹುಡುಕಾಡ್ತಾ ಇರ್ತವೆ. ಎಲ್ಲೋ ಮೀನ್ ಸಿಕ್ತು ಅಂದ್ರೆ ಸಾಕ ಕೊಕ್ಕಲ್ಲಿ ಪಡಕ್ ಅಂತ ಹಾಕೊಂಡು ಬಾಯಲ್ಲಿ ಹಾಕೊಳ್ತಕ್ಕಂಥ ಅವನು ತಪಾಸಣೆಯಲ್ಲಿ ಇರ್ತವೆ. ಅವು ಯಾವ ಕೊಂಗುರುಗಳು ಮತ್ತು ಮಿಂಚುಳಿಗಳಾಗಿರ್ತಕ್ಕಂಥ ಮತ್ತು ಕೊಕ್ಕರೆಗಳಾಗಿರ್ತಕ್ಕಂಥವ್ರು ಮರಿಮೀನುಗಳ ತಪಾಸಣೆಯಲ್ಲಿ, ಮರಿಮೀನುಗಳ ಹುಡುಕಾಟದಲ್ಲಿ ಇದ್ದಂತಹ ಆ ಕೊಕ್ಕರೆಗಳು, ಕೊಂಗುರುಗಳು, ಮಿಂಚುಳಿಗಳು ಈ ಚಿನ್ನಮ್ಮನ ಕೆಟ್ಟ ಬೈಗಳ ಪಾಲು ತಮಗೆಂದು ಬೇಡ ಅಂತ ಹೇಳ್ಬಿಟ್ಟ ತಾಟನೆ ಅವು ಸಹ ಅರಿವೋಗ್ಬಿಡ್ತಾ ಇತ್ತು. ಅಂದ್ರೆ ಇಲ್ಲಿ ಚಿನ್ನಮ್ಮ ಆಗಿರ್ತಕ್ಕಂಥವಳು ಆ ಒಳೆಯನ್ನ ಮುದುರಿಸ್ತಾ ಇದ್ರು. ಯಾವಾಗ್ಲೂ ಸಹ ಚಿನ್ನಮ್ಮ ಆ ಒಳೆಯನ್ನ ಬೈತಾ ಇದ್ರು, ಕೆಟ್ಟ ಮಾತುಗಳನ್ನ ಬೈತಾ ಇದ್ಲು. ಅಂತ ಚಿನ್ನಮ್ಮನ ಕೆಟ್ಟ ಮಾತುಗಳ ಪಾಲು ಅಂತಕ್ಕಂಥದ್ದು ನಮಗೂ ಸಹ ಬೇಡ ಅಂತ ಹೇಳ್ಬಿಟ್ಟು ಆ ಮರಿಮೀನುಗಳ ತಪಾಸಣೆಯಲ್ಲಿ ಇದ್ದಂತಹ ಒಂದು ಕೊಂಗುರುಗಳಾಗಿರ್ತಕ್ಕಂಥ, ಮಿಂಚುಳಿಗಳಾಗಿರ್ತಕ್ಕಂಥ, ಕೊಕ್ಕರೆಗಳಾಗಿರ್ತಕ್ಕಂಥ ತಾಟನೆ ಸಹ ಅವು ಸಹ ಆರಿ ಹೋಗ್ಬಿಡ್ತಾ ಇತ್ತು. ಈ ಅಮ್ಮನ ಮಾತುಗಳು ನಮ್ಗೆ ಬೇಡ ಸ್ವಾಮಿ, ನಾವು ಕೇಳೋದಕ್ಕೆ ಆಗ್ತಾ ಇಲ್ಲ. ಯಾರ ಮಾತುಗಳು? ಈ ಚಿನ್ನಮ್ಮನ ಕೆಟ್ಟ ಮಾತುಗಳು ಕೇಳೋದಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮರಿಮೀನುಗಳ ಹುಡುಕಾಟದಲ್ಲಿ ಇದ್ದಂತಹ ಕೊಂಗುರುಗಳು, ಮಿಂಚುಳಿಗಳು, ಕೊಕ್ಕರೆಗಳು ಸಹ ತಾಟನೆ ಹಾರಿ ಹೋಗ್ಬಿಡ್ತಾ ಇತ್ತು. ಆ ರೀತಿ ಆ ಚಿನ್ನಮ್ಮ ಆಗಿರ್ತಕ್ಕಂಥ ಒಳೆಯನ್ನ ಮೂದಲಿಸ್ತಾ ಇದ್ರು, ಬೈತಾ ಇತ್ತು. ಅದನ್ನೇ ಇಲ್ಲಿ ಮೊದಲಿಗೆ ಆ ಚಿನ್ನಮ್ಮನೇ ಹೇಳ್ತಾರೆ ಏನಂತ, ಇದಕ್ಕೆ ಉಗುರಳಿಯಾದ್ರು ಅಂದ್ರೆ ಇದಕ್ಕೆ ಉಗುರಸ್ತಾದ್ರು ಸ್ವಲ್ಪ ಮಾನ ಮರ್ಯಾದೆ ಅಂತಕ್ಕಂಥದ್ದು ಇದ್ದಿದ್ರೆ ತಟ್ಟನೆ ಹೀಗೆ ಹೋಗ್ಬಿಡ್ತಾ ಇತ್ತು, ಅಥವಾ ತನ್ನನ್ನೇ ಸಾರನೆ ಬಂದ ಅದರೊಳಗೆ ನುಗ್ಗಿ ಬಿಡ್ತಾ ಇತ್ತು. ಇದಕ್ಕೆ ಎಂತದ್ದು ಇಲ್ಲದೆ ಊದೋ ದಾಸಯ್ಯ ನನ್ನ ಬಾಲಕ್ಕೆ ಇನ್ನಷ್ಟು ಶಂಕ ಅಂತ ಹರಿತಾನೇ ಇತ್ತು, ಕಸ ಕಡ್ಡಿಗಳನ್ನ ಒತ್ತು ಹರಿತಾನೇ ಇತ್ತು ಅಂತ ಕಡಲತ್ತ ಅಂತ ಈಗಾಗಲೇ ಮುದಿಸ್ತಾ ಇದ್ಲು, ಬೈತಾ ಇದ್ಲು. ಇಂತಹ ಕೆಟ್ಟ ಮಾತುಗಳ ಬೈಗಳ ಪಾಲು, ಯಾರ ಕೆಟ್ಟ ಮಾತುಗಳ? ಚಿನ್ನಮ್ಮನ ಕೆಟ್ಟ ಮಾತುಗಳ ಬೈಗಳ ಪಾಲು ನಮಗೂ ಸಹ ಬೇಡ ತಾಯಿ ಅಂತ ಹೇಳ್ಬಿಟ್ಟು ಮರಿಮೀನುಗಳ ಹುಡುಕಾಟದಲ್ಲಿ ಇದ್ದಂತಹ ಅಸಂಖ್ಯಾತವಾದಂತಹ ಕೊಕ್ಕರೆಗಳಾಗಿರ್ತಕ್ಕಂಥ ಮಿಂಚುಳ್ಳಿಗಳು, ಕೊಂಗುರುಗಳು ಇವು ಸಹ ಓಡಿ ಹೋಗ್ಬಿಡ್ತಾ ಇತ್ತು. ಯಾರ ಬೈಗಳ ಪಾಲಿಗೆ? ಈ ಮುಂಜಾನೆಯ ಇಲ್ಲಿ ಬರ್ತಕ್ಕಂತಹ ಒಂದು ಚಿನ್ನಮ್ಮನ ಕೆಟ್ಟ ಬೈಗಳ ಪಾಲು ನಮಗೂ ಸಹ ಬೇಡ ಅಂತ ಓಡಿ ಹೋಗ್ತಾ ಇರ್ಬೇಕಾದ್ರೆ ಗಮನಿಸ್ಬೇಕು ನೀವು. ಆ ಹೊಳೆ ಏನು ಬೇಕು ಬೇಡ ಚಿನ್ನಮ್ಮನ ಕುಟುಂಬಕ್ಕೆ ಅಂತ ಅಪವಾದವನ್ನ ಎಳೆದು ತಂದಾಕಿದೆಯೇ? ಅದಕ್ಕೂ ಚಿನ್ನಮ್ಮನ ಪುಟ್ಟ ಸಂಸಾರದ ಬಗ್ಗೆ ಅದೆಷ್ಟು ಪ್ರೀತಿ, ವಾತ್ಸಲ್ಯ, ಕಾಳಜಿ, ಅನುಕಂಪ ಇಲ್ಲ ಅಂತ ಇಲ್ಲಿ ಗಮನಿಸ್ಬೇಕು ನೀವು. ಒಂದು ಕಡೆ ಈ ಚಿನ್ನಮ್ಮ ಆ ಹೊಳೆಯನ್ನ ಮುದಿಸ್ತಾ ಇದ್ದಾರೆ, ಬೈತಾ ಇದ್ದಾರೆ.
ಇನ್ನೊಂದು ಕಡೆ ಆ ಚಿನ್ನಮ್ಮನ ಕುಟುಂಬಕ್ಕೂ ಆ ಹೊಳೆಗೂ ಒಂದು ರೀತಿ ಸಂಬಂಧ ಅಂತಕ್ಕಂಥದ್ದಿದೆ, ನಂಟತನ ಅಂತಕ್ಕಂಥದ್ದು ಇದೆ. ಆ ಚಿನ್ನಮ್ಮನ ಕುಟುಂಬಕ್ಕೆ ಪ್ರೀತಿ ವಾತ್ಸಲ್ಯ ಅಂತಕ್ಕಂಥದ್ದು ಇದೆ. ಯಾವುದಕ್ಕೆ? ಆ ಹೊಳೆಗೆ. ಯಾಕೆಂದ್ರೆ ಇಲ್ಲಿ ಗಮನಿಸಿ ಹೇಳ್ತಾರೆ, ಆ ಹೊಳೆ ಏನು ಬೇಕು ಬೇಡೆಂದೇ ಚಿನ್ನಮ್ಮನ ಕುಟುಂಬಕ್ಕೆ ಅಂತ ಅಪವಾದವನ್ನ ಎಳೆದು ತಂದು ಹಾಕಿದೆಯೇ, ಅದಕ್ಕೂ ಚಿನ್ನಮ್ಮನ ಪುಟ್ಟ ಸಂಸಾರದ ಬಗ್ಗೆ ಅದೆಷ್ಟು ಪ್ರೀತಿ ವಾತ್ಸಲ್ಯ ಕಾಳಜಿ ಅನುಕಂಪವಿಲ್ಲ. ಆ ಅನುಕಂಪ ಇರೋದ್ರಿಂದಲೇ ಏನ್ ಮಾಡ್ತಾ ಇದ್ದದು? ಇಲ್ಲದಿದ್ದರೆ ಆ ಹೊಳೆ ಯಾಕಾಗಿ ಚಿನ್ನಮ್ಮನ ಗಂಡ ಕುದುಪನ ಗಾಳದ ಬಾಯಿಗೆ ಅಂತಹ ಒಡೆಯುವ ಮಳೆಗಾಲದಲ್ಲೂ ದಿನವೂ ಒಂದಿಷ್ಟು ತರಬೇತಿಗಳನ್ನ ಸಿಲುಕಿಸಬೇಕು ಅಂತ. ಅಂದ್ರೆ ಇಲ್ಲಿ ಈ ಚಿನ್ನಮ್ಮ ಮತ್ತು ಆ ಹೊಳೆಗೂ ಪ್ರೀತಿ ವಾತ್ಸಲ್ಯ ಅಂತಕ್ಕಂಥದ್ದು ಇರೋದ್ರಿಂದಲೇ ಯಾಕೆ ಇಲ್ಲಿ ಆ ಹೊಳೆಯನ್ನು ಬೇಕೆಂದೇ ಆ ಚಿನ್ನಮ್ಮನಿಗೆ ಇಂಥ ಅಪವಾದವನ್ನ ತಂದ ಹಾಕಿದ್ಯಾ? ಇಲ್ಲ ಅಂತಂದಿದ್ರೆ ಆ ಚಿನ್ನಮ್ಮನಿಗೂ ಮತ್ತು ಆ ಹೊಳೆಗೂ ಅಂತಕ್ಕಂಥದ್ದು ಪ್ರೀತಿ ವಾತ್ಸಲ್ಯ ಅಥವಾ ಅನುಕಂಪ ಅಂತಕ್ಕಂಥದ್ದು ಇರೋದ್ರಿಂದಲೇ ಏನ್ ಮಾಡ್ತಾ ಇದೆ ಆ ಹೊಳೆ ಅಂತಕ್ಕಂಥದ್ದು. ಅಂತಹ ಹೊಡೆಯುವ ಅಂತಹ ಅತಿಯಾದ ಹೆಚ್ಚು ಮಳೆ ಬೀಳ್ತಕ್ಕಂತಹ ಮಳೆಗಾಲದ ಸಂದರ್ಭದಲ್ಲೂ ಸಹ ಆ ಕುದುಪನ ಗಾಳದ ಬಾಯಿಗೆ ಒಂದಷ್ಟು ತರಮೀನುಗಳನ್ನ ಸಿಲುಕಿಸ್ತಾ ಇಲ್ವೇ? ಅದು ಯಾವುದು? ಆ ಹೊಳೆ ಅಂತಕ್ಕಂಥದ್ದು ಅಂತ. ಅಂದ್ರೆ ಇದ್ರ ಅರ್ಥ ಗಮನಿಸ್ಬೇಕು. ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವ ಈಗಾಗಲೇ ಅಲ್ಲಿ ಚಿನ್ನಮ್ಮ ಆ ಶಾಂಭವಿ ನದಿಯನ್ನ ಇನ್ನ ಶಾಂಭವಿ ನದಿ ಅಂತಕ್ಕಂಥ ಮಾತು ಬಂದಿಲ್ಲ, ಬರುತ್ತೆ. ಆ ಹೊಳೆಯನ್ನ ಮೂದಲಿಸ್ತಾ ಇದ್ದಾಳೆ, ಬೈತಾ ಇದ್ದಾಳೆ. ಯಾಕೆ ಚಿನ್ನಮ್ಮ ಇರ್ತಕ್ಕಂಥವಳು ಆ ಹೊಳೆಯನ್ನ ಮೂದಲಿಸ್ತಾ ಇದ್ದಾಳೆ ಅಥವಾ ಬೈತಾ ಇದ್ದಾಳೆ ಅಂತಕ್ಕಂಥ ನಾವು ಸ್ವಲ್ಪ ಮುಂದೆ ಹೋದ್ರೆ ನಮ್ಗೆ ತಿಳಿಯುತ್ತೆ. ಇಂತಹ ಒಂದು ಚಿನ್ನಮ್ಮನಿಗೂ ಮತ್ತು ಆ ನದಿಗೂ ಅಂತಕ್ಕಂಥದ್ದು ಒಡನಾಟ ಅಂತಕ್ಕಂಥದ್ದು, ಅನುಕಂಪ ಅಂತಕ್ಕಂಥದ್ದು, ಪ್ರೀತಿ ವಾತ್ಸಲ್ಯ ಅಂತಕ್ಕಂಥದ್ದು ಇರೋದ್ರಿಂದಲೇ ಅಂತ ಅತಿ ಹೆಚ್ಚು ಮಳೆ ಬೀಳತಕ್ಕಂತಹ ಮಳೆಗಾಲದ ಸಂದರ್ಭದಲ್ಲೂ ಸಹ ಆ ಕುದುಪನ ಗಾಳದ ಬಾಯಿಗೆ ಒಂದಷ್ಟು ತಲೆಮೀನುಗಳನ್ನ ಸಿಲುಕಿಸುತ್ತಲಿವೆ. ಅಂದ್ರೆ ಕುದುಪ ಅಂದ್ರೆ ಸಾಮಾನ್ಯವಾಗಿ ಇಲ್ಲಿ ಗಮನಿಸ್ಬೇಕು ನೀವು, ಕರಾವಳಿ ಪ್ರದೇಶದಲ್ಲಿ ಮೀನುಗಳನ್ನ ಜಾಸ್ತಿ ಹಿಡಿತಾರೆ, ಮೀನುಗಳನ್ನ ಮಾರಾಟ ಮಾಡ್ತಾರೆ. ಆ ಮೀನುಗಳನ್ನ ಹಿಡಿಬೇಕಾದ್ರೆ ಅಂತಹ ಮಳೆಗಾಲದ ಸಂದರ್ಭದಲ್ಲೂ ಸಹ ಕುದುಪ ಗಾಳವನ್ನ ಹಾಕುವಂತಹ ಸಂದರ್ಭದಲ್ಲಿ ಒಂದಷ್ಟು ಮೀನುಗಳು ಸಿಗ್ತಾ ಇವೆ. ಆ ಮೀನುಗಳು ಸಿಗ್ತಾ ಇರೋದು ಯಾಕೆ ಅಂತಂದ್ರೆ ಈ ಕುದುಪನ ಅಥವಾ ಚಿನ್ನಮ್ಮನ ಒಂದು ಕುಟುಂಬದ ಮೇಲೆ ಇರತಕ್ಕಂತಹ ಪ್ರೀತಿ ವಾತ್ಸಲ್ಯ ಅಥವಾ ಅನುಕಂಪ ಅಂತಕ್ಕಂಥದ್ದು ಆ ಹೊಳೆಗೆ ಇರೋದ್ರಿಂದಲೇ ಅಂತ ಮಳೆಗಾಲದ ಸಂದರ್ಭದಲ್ಲೂ ಸಹ ಅವರ ಜೀವನೋಪಾಯಕ್ಕಾಗಿ ಏನ್ ಕೊಡ್ತಾ ಇದೆ ಅಂತಂದ್ರೆ ಅಷ್ಟೋ ಇಷ್ಟೋ ತಿನ್ನೋದಕ್ಕಾಗಿ ಮೀನುಗಳನ್ನ ಕೊಡ್ತಾ ಇವೆ. ಯಾವುದು? ಆ ಹೊಳೆ ಅಂತಕ್ಕಂಥದ್ದು ಅಂತ ಇಲ್ಲಿ ಹೇಳ್ತಾರೆ. ಗಾಳ ಅಂದ್ರೆ ನೀವು ಗಮನಿಸಿದೀರ, ಈ ತರ ಕೊಕ್ಕಿರುತ್ತೆ. ಈ ರೀತಿ ಕೊಕ್ಕಿರ್ಬೇಕಾದ್ರೆ ಈ ಕೊಕ್ಕಿರ್ತಕ್ಕಂಥದ್ದು ಇದಕ್ಕೆ ಮತ್ತೆ ದಾರ ಕಟ್ಟಿರ್ತಾರೆ. ಈ ಕೊಕ್ಕಿಗೆ ತರ ಕೊಕ್ಕಿರುತ್ತೆ, ಆ ಕೊಕ್ಕು ಗಾಳ ತರ ಇರುತ್ತೆ. ಆ ಗಾಳ ಕೊಕ್ಕು ಆ ಕಬ್ಬಿಣದಲ್ಲಿ ಮಾಡಿರ್ತಕ್ಕಂಥ ಕೊಕ್ಕು, ಆ ಕೊಕ್ಕಿಗೆ ನಾವು ಎರೆಹುಳು ಅಂತೀವಿ. ಎರೆಹುಳನ್ನ ಸಿಕ್ಸ್ತೀವಿ. ಕೆಲವೊಂದು ಸಂದರ್ಭದಲ್ಲಿ ಎರೆಹುಳನ್ನ ಸಿಕ್ಸ್ತೀವಿ ಆ ಕೊಕ್ಕಿಗೆ. ಇನ್ನೊಂದು ಸಂದರ್ಭ ಎರೆಹುಳು ಸಿಗ್ಲಿಲ್ಲ ಅಂತಂದ್ರೆ ಈ ಕಡೆ ನಮ್ಮ ಕಡೆ ಈ ಕೆರೆಗಳೆಲ್ಲ ಇರ್ತಾರೆ. ಕೆಲವು ಎರೆಹುಳ ಯಾಕೆ ಹುಡುಕಾಡೋರು ಅಂತ ಹೇಳ್ಬಿಟ್ಟು ಈ ಕೋಳಿ ಕೊಯ್ದಿರ್ತಾರಲ್ಲ, ಆ ಕೋಳಿಯ ಒಂದು ಸಣ್ಣ ಕರಳಿರುತ್ತೆ. ಆ ಕೋಳಿಯ ಸಣ್ಣ ಕರಳನ್ನ ಪೀಸ್ ಮಾಡ್ಬಿಟ್ಟು ಈ ಒಂದು ಕೊಕ್ಕಿಗೆ ಸಿಕ್ಸ್ಬಿಟ್ಟು ಇದಕ್ಕೆ ಉದ್ದವಾಗಿ ದಾರ ಕಟ್ಬಿಟ್ಟು ಹಿಂಗ್ ಹಾಕ್ಬಿಟ್ಟು ಕುತ್ಕೊಳ್ತಾರೆ. ಅದಕ್ಕೆ ಒಂದು ಬೆಂಡ್ ಕಟ್ಟಿರ್ತಾರೆ. ಇಲ್ಲೊಂದು ಬೆಂಡ್ ಕಟ್ಟಿರ್ತಾರೆ. ಇಲ್ಲಿ ಕೊನೆಯದಾಗೆ ಇಲ್ಲಿ ಮನುಷ್ಯ ಇರ್ತಾರೆ. ಇಲ್ಲಿ ಮನುಷ್ಯ ಇದ್ದಂತ ಒಂದು ಸಂದರ್ಭ ಇಲ್ಲಿ ಆ ಒಂದು ಎರೆಹುಳನ್ನ ಅಥವಾ ಸಣ್ಣ ಕರಳನ್ನ ಈ ಕೊಕ್ಕಿಗೆ ಸಿಕ್ಸಿರ್ತಾರೆ. ಇಲ್ಲಿ ಒಂದು ನೀರಿನಲ್ಲಿ ತೇಲುವಂತಹ ಒಂದು ಬೆಂಡ್ ಕಟ್ಟಿರ್ತಾರೆ. ನೀರಿನಲ್ಲಿ ತೇಲುವಂತಹ ಒಂದು ಬೆಂಡನ್ನ ಕಟ್ಟಿದಂತಹ ಸಂದರ್ಭದಲ್ಲಿ ಆ ಕೊಕ್ಕಲ್ಲಿ ಇರ್ತಕ್ಕಂತಹ ಗಾಳದಲ್ಲಿ ಇರ್ತಕ್ಕಂತಹ ಒಂದು ಎರೆಹುಳನ್ನ ಆ ಮೀನಾಗಿರ್ತಕ್ಕಂತಹ ತಿನ್ನೋದಕ್ಕೆ ಬರುತ್ತೆ. ಅದು ತಿನ್ನೋದಕ್ಕೆ ಬಂದಾಗ ಆ ಕೊಕ್ಕೇನಾಗತ್ತಂದ್ರೆ ಮೀನಿಗೆ ಹಿಂಗೋಗಿ ಸಿಕ್ಕಾಕೊಂಡಾಗ ಆ ಮೀನು ಒದ್ದಾಡ್ತಾ ಇರುತ್ತೆ. ಒದ್ದಾಡುವಂತಹ ಸಂದರ್ಭದಲ್ಲಿ ಈ ಬೆಂಡ್ ಇಲ್ಲಿ ಕಟ್ಟಿರ್ತಾರೆ ನೋಡಿ, ನೀರಿನಲ್ಲಿ ತೇಲುವಂತಹ ಬೆಂಡ್, ಈ ಬೆಂಡನ್ನು ಸಹ ಒದಾಡ್ತಾ ಇರುತ್ತೆ, ರೀತಿ ಪುಷ್ ಆಗ್ತಾ ಇರುತ್ತೆ. ಆವಾಗ ನಮ್ಗೆ ಅಂದಾಜು ಬರುತ್ತೆ, ಎಲ್ಲೋ ಒಳಗಡೆ ಮೀನ್ ಸಿಕ್ಕಾಕೊಂಡಿದೆ ಅಂತ ಹೇಳ್ಬಿಟ್ಟು ಫಟ್ ಹಿಂಗ್ ಇರ್ತದೆ 1 kg ಮೀನ್ ಅಂತಕ್ಕಂಥದ್ದು ಸಿಕ್ಕೋದು. ಯಾವಾಗ ಅಂತ ಹೇಳ್ಬಿಟ್ಟು ನಾವು ತಮಾಷೆಯನ್ನ ಮಾಡ್ತೀವಿ ಅಂತಕ್ಕಂಥದ್ದು. ಇದು ಆ ಹೊಳೆ ಅಂತಕ್ಕಂಥದ್ದು ಬೇಕೆಂದ್ರೆ ಆ ಚಿನ್ನಮ್ಮನ
ಕುಟುಂಬದ ಮೇಲೆ ಅಪವಾದವನ್ನ ಎಳೆದು ತಂದಾಕಿದೆಯಾ? ಅಥವಾ ಅಂತ ಒಡೆಯುವ ಮಳೆಗಾಲದ ಕಾಲದಲ್ಲೂ ಸಹ ಆ ಚಿನ್ನಮ್ಮನ ಕುಟುಂಬದ ಮೇಲೆ ಇರತಕ್ಕಂತ ಪ್ರೀತಿ, ವಾತ್ಸಲ್ಯ, ಅನುಕಂಪ ಅಂತಕ್ಕಂಥದ್ದು ಆ ಒಳಗೆ ಇದೆ. ಹಾಗಾಗಿಯೇ ಮಳೆಗಾಲದ ಸಂದರ್ಭದಲ್ಲೂ ಸಹ ಒಂದಷ್ಟು ಮೀನುಗಳು ಸಿಗುವ ಹಾಗೆ ಮಾಡ್ತಾ ಇವೆ. ಯಾವುದು ಆ ಹೊಳೆ ಅಂತಕ್ಕಂಥದ್ದು ಅಂತ ಅದರ ಬಗ್ಗೆ ಇನ್ನು ಮತ್ತೆ ಹೇಳೋದಲ್ಲದೆ ಗಮನಿಸಬೇಕು. ಆ ಹೊಳೆಯನ್ನು ಬೇಕು ಬೇಕೆಂದೇ ಚಿನ್ನಮ್ಮನ ಕುಟುಂಬಕ್ಕೆ ಅಂತ ಅಪವಾದವನ್ನ ಎಳೆದು ತಂದಾಕಿದೆಯೇ? ಅದಕ್ಕೂ ಚಿನ್ನಮ್ಮನ ಪುಟ್ಟ ಸಂಸಾರದ ಬಗ್ಗೆ ಅದೆಷ್ಟು ಪ್ರೀತಿ, ವಾತ್ಸಲ್ಯ, ಅನುಕಂಪವಿಲ್ಲ? ಇಲ್ಲದಿದ್ದಲ್ಲಿ ಆ ಹೊಳೆ ಯಾಕಾಗಿ ಚಿನ್ನಮ್ಮನ ಗಂಡ ಕುದುಪನ ಗಾಳದ ಬಾಯಿಗೆ ಅಂತಹ ಹೊಡೆಯುವ ಮಳೆಗಾಲದಲ್ಲೂ ದಿನವೂ ಒಂದಿಷ್ಟು ತರಮೀನುಗಳನ್ನ ಸಿಲುಕಿಸಬೇಕು? ಹಾಗೆ ತಾನು ಹರಿದು ಬರುವಾಗಲೆಲ್ಲ ತನ್ನ ಸೆರಗಲ್ಲಿರುವ ತೋಟಗಳಿಂದ ಆಗಾಗ್ಗೆ ಅಷ್ಟಿಷ್ಟು ತೆಂಗಿನಕಾಯಿ, ಸೌದೆ, ಕಟ್ಟಿಗೆಗಳನ್ನ ತಂದು ಕುದುಪನ ದಿಟ್ಟಿಗೆ ಅವನ್ನೆಲ್ಲ ಬೀಳಿಸುತ್ತಿಲ್ಲವೇ ಅಂತ ಇಲ್ಲಿ ಅಂತಹ ಈ ಒಳಗೆ ಆ ಚಿನ್ನಮ್ಮ ಮತ್ತು ಕುದುಪನ ಒಂದು ಕುಟುಂಬದ ಮೇಲೆ ಪ್ರೀತಿ, ವಾತ್ಸಲ್ಯ ಅಂತಕ್ಕಂಥ, ಅನುಕಂಪ ಅಂತಕ್ಕಂಥ ಇರೋದ್ರಿಂದಲೇ ಆ ಒಳಗೆ ಇರೋದ್ರಿಂದಲೇ ಅಂತಹ ಮಳೆಗಾಲದ ಸಂದರ್ಭದಲ್ಲೂ ಸಹ ಕುದುಪನ ಗಾಳದ ಬಾಯಿಗೆ ಒಂದಷ್ಟು ತರಮೀನುಗಳನ್ನ ಸಿಲುಕಿಸ್ತಾ ಇದೆ. ಅದರ ಜೊತೆಗೆ ಅದು ಹರಿದು ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ಇಲ್ಲಿ ಇದ್ದಂತಹ ಒಂದು ಕಸ ಕಡ್ಡಿಗಳನ್ನ ಅಥವಾ ತೆಂಗಿನಕಾಯಿ, ಸೌದೆಗಳನ್ನ ಒತ್ಕೊಂಡು ಬಂದು ಕುದುಪನ ಮಡಲಿಗೆ ಅದು ಸುರಿತಾ ಇವೆ. ಯಾವುದು ಆ ಹೊಳೆ ಅಂತಕ್ಕಂಥದ್ದು ಅಂತ ಈಗ ಗಮನಿಸ್ಬೇಕು ನೀವು. ಆ ಕರಾವಳಿ ಪ್ರದೇಶದಲ್ಲಿ ತೆಂಗಿನ ಮರಗಳು ಅತಿ ಜಾಸ್ತಿ ಆಗಿರೋದ್ರಿಂದ ಕೆಲವು ತೆಂಗಿನ ಮರಗಳು ಆ ಸಮುದ್ರದ ಒಳಗಡೆಗೆ ಹೆಂಗೆ ಬಗ್ಗಿರ್ತಾವೆ ನೋಡಿರ್ಬೇಕು. ಹಂಗ್ ಬಗ್ಗದಂತ ಒಂದು ತೆಂಗಿನ ಮರಗಳಲ್ಲಿರ್ತಕ್ಕಂತಹ ಕಾಯಿಗಳಾಗಿರ್ತಕ್ಕಂತಹ ಉದುರೋಗ್ಬಿಟ್ಟು ಅವು ನೀರಿನ ಅಲೆಗಳಲ್ಲಿ ಎಲ್ಲಿ ನೀರು ಹರಿತಾ ಇರ್ತಾ ಆ ನೀರುಗಳಲ್ಲಿ ಹರ್ಕೊಂಡು ಹೋಗ್ತಾ ಇರ್ತಂತಹ ಒಂದು ಸಂದರ್ಭದಲ್ಲಿ ಕೆಲವರು ಅಲ್ಲಲ್ಲಿ ಕಟ್ಟೆಗಳನ್ನ ಕಟ್ಟಿರ್ತಾರೆ. ಅಲ್ಲಿ ಬಂದು ಎಲ್ಲ ಸ್ಟಾಕ್ ನಿಂತ್ಕೊಳ್ತವೆ. ಆವಾಗ ಅವರು ಎಲ್ಲ ಎತ್ಕೊಳ್ತಾರೆ ಅಂತಕ್ಕಂಥದ್ದು. ಇಂತಹ ಒಂದು ಕೆಲಸ ಈ ಹೊಳೆ ಅಂತಕ್ಕಂಥದ್ದು ಆ ಕುದುಪ ಮತ್ತು ಚಿನ್ನಮ್ಮನ ಕುಟುಂಬದ ಮೇಲೆ ಇರ್ತಕ್ಕಂತಹ ಪ್ರೀತಿ, ವಾತ್ಸಲ್ಯ, ಅನುಕಂಪಕ್ಕಾಗಿ ಏನ್ ಮಾಡ್ತಾ ಇದೆ ಅಂತಂದ್ರೆ ಅಂತ ಮಳೆಗಾಲದ ಕಾಲದಲ್ಲೂ ಸಹ ಕುದುಪನ ಗಾಳದ ಬಾಯಿಗೆ ಒಂದಷ್ಟು ಮೀನುಗಳು ಸಿಗುವ ಹಾಗೆ ಮಾಡ್ತಾ ಇದೆ. ಅದರ ಜೊತೆಗೆ ತಾನು ಹರಿತಾ ಇರುವಂತಹ ಸಂದರ್ಭದಲ್ಲಿ ಕಸ ಕಡ್ಡಿ, ಅದರ ಜೊತೆಗೆ ತೆಂಗಿನಕಾಯಿ, ಸೌದೆಗಳನ್ನ ಒಚ್ಕೊಂಡು ಬಂದು ಯಾರ ಮಡಿಲಿಗೆ ಸುರಿತಾ ಇದೆ ಅಂತಂದ್ರೆ ಚಿನ್ನಮ್ಮನ ಮಡಿಲಿಗೆ ಸುರಿತಾ ಇದೆ. ಯಾಕೆ? ಅವರ ಕುಟುಂಬದ ಮೇಲೆ ಇರ್ತಕ್ಕಂತಹ ಪ್ರೀತಿ, ವಾತ್ಸಲ್ಯ, ಅನುಕಂಪ ಅದು ಅವೆಲ್ಲ ಒತ್ಕೊಂಡು ಬಂದು ಇವರ ಮಡಲಿಗೆ ಸುರಿತಾ ಇದೆ ಅಂತ ಇಲ್ಲಿ ಹೆಚ್ಚಿನಾಗಿ ಹೇಳ್ತಾರೆ. ಗಮನಿಸ್ಬೇಕು ನೀವು. ಅಷ್ಟಿಷ್ಟು ತೆಂಗಿನಕಾಯಿ, ಸೌದೆ, ಕಟ್ಟಿಗೆ ತಂದು ಕುದುಪನ ಜೊತೆಗೆ ಅವನ್ನೆಲ್ಲ ಬೀಳಿಸುತ್ತಲಿವೆ. ಹಾಟಿ ಸೋಣ ಕಾಲದ ಮಳೆಗಾಲದಂತೂ ಕೇಳುವುದೇ ಬೇಡ. ಅಲ್ಲಿ ಇಲ್ಲಿಂದ ಪಾತ್ರೆ, ಪಗಡಿ, ಸೌದೆ, ಕಟ್ಟಿಗೆ, ಕೋಳಿ, ಕುರಿ, ಏಣಿ, ದೋಣಿ, ರೀಪು, ಮುಕ್ಕಾಸುಗಳನ್ನ ಒತ್ತು ತಂದು ಚಿನ್ನಮ್ಮ ಕುದುಪರ ಮಡಲಿಗೆ ಸುರಿಯುವುದು ಮಾಮೂಲು ಅಂತ ಹೇಳ್ತಾರೆ. ಅಂದ್ರೆ ಆಟಿ ಸೋಣ, ಆಟಿ ಅಂದ್ರೆ ಆಷಾಢ, ಸೋಣ ಅಂತಂದ್ರೆ ಶ್ರಾವಣ. ಆಟಿ ಸೋಣ ಅಂದ್ರೆ ಆಟಿ ಅಂತಂದ್ರೆ ಆಷಾಢ, ಸೋಣ ಅಂತಂದ್ರೆ ಶ್ರಾವಣ. ಅಂದ್ರೆ ಇಲ್ಲಿ ಆ ಆಷಾಢ ಮತ್ತು ಶ್ರಾವಣ ಮಾಸಗಳಲ್ಲಿ ಅಲ್ಲಿ ಆಟಿ ಸೋಣ ಮಳೆಗಾಲದ ಕಾಲ ಅಂತ ಕೇಳೋದೇ ಬೇಡ. ಆಟಿ ಸೋಣ, ಆಟಿ ಅಂದ್ರೆ ಆಷಾಢ, ಸೋಣ ಅಂದ್ರೆ ಶ್ರಾವಣ. ಅಂದ್ರೆ ಇಲ್ಲಿ ಆಷಾಢ ಮತ್ತು ಶ್ರಾವಣ ಮಾಸಗಳಲ್ಲಿ ಈ ಮಳೆಗಾಲ ಅಂತಕ್ಕಂಥದ್ದು ಹೇಳೋದೇ ಬೇಡ. ಅಂದ್ರೆ ಇದರರ್ಥ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಬರುತ್ತೆ. ಈ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಆ ಆಟಿ ಮತ್ತು ಸೋಣ ಅಂತಕ್ಕಂಥದ್ದು, ಆಷಾಢ ಮತ್ತು ಶ್ರಾವಣ ಮಾಸಗಳಲ್ಲಿ ಈ ಮಳೆಗಾಲ ಅಂತಕ್ಕಂಥದ್ದು ಹೇಳೋದೇ ಬೇಡ. ಯಾಕೆಂತಂದ್ರೆ ಅತಿ ರಭಸವಾಗಿ ಹರಿತಾ ಇರುತ್ತೆ ಅಂತಕ್ಕಂಥದ್ದು. ಈಗಾಗಲೇ ಆ ಕರಾವಳಿ ಪ್ರದೇಶ ಅಂತಕ್ಕಂಥದ್ದು ಈಗಾಗಲೇ ಮುಡಿಗೆ ಹೋಗ್ಬಿಟ್ಟಿದೆ. ಕಾರಣ ಆ ಕಡೆ ಅತಿ ಹೆಚ್ಚು ಮಳೆ ಬೀಳ್ತಾ ಇರೋದನ್ನ ಎಲ್ಲಿ ನೋಡು ನೀರೇ ಉಕ್ಕಿ ಹರಿತಾರೆ ಅಂತಕ್ಕಂಥದ್ದು ಹಿಂದಿನ ದಿನಗಳಲ್ಲಿ ನಾವು ಇತ್ತೀಚಿನ ದಿನಗಳಲ್ಲೇ ನೋಡಿದ್ದಾಯ್ತು. ಅದನ್ನೇ ಆಟಿ ಸೋಣ ಕಾಲದಲ್ಲಂತೂ ಕೇಳುವುದೇ ಬೇಡ. ಅಂತ ಒಂದು ಆಟಿ ಸೋಣಗಳಲ್ಲಿ ಮಳೆಗಾಲದಲ್ಲಿ ಇನ್ನೂ ಹೊಳೆ ಅಂತಕ್ಕಂಥ ಜಾಸ್ತಿ ಹರಿತಾ ಇರುತ್ತೆ. ಆ ಹರಿಯುವಾಗ ಇದು ಏನೇನು ಒತ್ಕೊಂಡು ಬರ್ತಾ ಇತ್ತು ಅಂತಂದ್ರೆ ನೋಡಿ, ಪಾತ್ರೆ ಪಗಡಿ, ಸೌದೆ, ಕಟ್ಟಿಗೆ, ಕೋಳಿ, ಕುರಿ, ಏಣಿ, ದೋಣಿ, ರೀಪು, ಮುಕ್ಕಾಸುಗಳನ್ನ ಒತ್ತು ತರ್ತಾ ಇತ್ತು. ಒತ್ತು ತಂದು ಚಿನ್ನಮ್ಮನ ಕುದುಪರ ಮಡಲಿಗೆ ಸುರಿಯುವುದು ಇದು ಮಾಮೂಲಾಗಿತ್ತು ಅಂತ
ಅಂದ್ರೆ ಇಲ್ಲಿ ಯಾವಾಗ ಜೋರಾಗಿ ಒತ್ತು ತರ್ತಾ ಇದೆಯಾ, ಒತ್ತು ತರ್ತಾ ಇದ್ದಂತ ಒಂದು ಸಂದರ್ಭದಲ್ಲಿ ಏನ್ ಸಿಕ್ಕಿದ್ರೆ ಎಲ್ಲ ಒತ್ಕೊಂಡು ಬಂದು ಒಂದ್ ಹತ್ರ ಉಡ್ಡಿ ಹಾಕ್ಬಿಡ್ತಾ ಇತ್ತು. ಯಾವ್ದು ಈ ಹೊಳೆ ಅಂತಕ್ಕಂಥದ್ದು. ಯಾವಾಗ ಆಷಾಢ ಮತ್ತು ಶ್ರಾವಣ ಮಾಸಗಳಲ್ಲಿ ಈ ಮಳೆಗಾಲ ಅಂತಕ್ಕಂಥದ್ದು ಹೇಳೋದೇ ಬೇಡ. ಅಲ್ಲಿ ಇಲ್ಲಿ ಬಿದ್ದಂತಹ ಒಂದು ಪಾತ್ರೆ, ಪಗಡೆ, ಏಣಿ, ದೋಣಿ, ರೀಪು, ಪುಕ್ಕಾಸು ಮತ್ತು ಕುರಿ, ಕೋಳಿ ಇವನ್ನೆಲ್ಲ ಒತ್ಕೊಂಡು ಬಂದು ಯಾರ ಮಡಲಿಗೆ ಸುರಿದು ಬಿಡ್ತಾ ಇತ್ತು ಅಂತಂದ್ರೆ ಈ ಕುದುಪನ ಮಡಲಿಗೆ ಸುರಿತಾ ಇತ್ತು ಅಂತ ಎಲ್ಲ ಹೇಳ್ತಾರೆ. ಹೇಳ್ಬೇಕಾದ್ರೆ ಗಮನಿಸ್ಬೇಕು, ಚಿನ್ನಮ್ಮ ಕುಟುಂಬದ ಜೊತೆ ಆ ಒಳಗೆ, ಚಿನ್ನಮ್ಮನ ಕುಟುಂಬದ ಜೊತೆಗೆ ಆ ಒಳಗೆ ಇಷ್ಟೊಂದು ಒಡನಾಟವಿದ್ರು ಮೊನ್ನೆಯ ಶ್ರಾವಣ ಮಾಸದ 4ರಂದು, ಮೊನ್ನೆ ಶ್ರಾವಣ ಮಾಸದ ಇಲ್ಲಿ ಮಾಸ ಗಮನಿಸ್ಬೇಕು ನೀವು. ಮಾಸ ಅಂತಂದ್ರೆ ಇಲ್ಲಿ ಒಂದು ಮಾಸ ಅಂತಕ್ಕಂಥದ್ದು, ಇನ್ನೊಂದಂತ ತಿಂಗಳು, ಇನ್ನೊಂದಂತ ಮಾಹೆ, ಇನ್ನೊಂದಂತ 30 ದಿನಗಳ ಅವಧಿ ಅಂತಲೂ ಸಹ ನಾವು ಬರೀಬಹುದು. ಇಲ್ಲಿ ಮಾಸ ಪತ್ರಿಕೆ ಅಂತ ಕರಿತೀವಿ. ಮಾಸ ಪತ್ರಿಕೆ ಅಂದ್ರೆ ತಿಂಗಳ ಪತ್ರಿಕೆ, ದಿನ ಪತ್ರಿಕೆ ಅಂದ್ರೆ ದಿನ ಬರ್ತಕ್ಕಂಥ ಪತ್ರಿಕೆ. ಈ ಒಂದು ಪದಗಳಲ್ಲಿ ಬರುತ್ತೆ ಇದು. ಮಾಸ ಅಂದ್ರೆ ತಿಂಗಳು, ಇನ್ನೊಂದಂತ ಮಾಹೆ, ಇನ್ನೊಂದಂತ 30 ದಿನಗಳ ಅವಧಿಗೆ ನಾವು ಮಾಸ ಅಂತ ಕರಿತೀವಿ. ಅದನ್ನೇ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಮೊನ್ನೆಯ ಶ್ರಾವಣ ಮಾಸದ 4ರಂದು ಇದೇ ಹೊಳೆ ಆಕೆಯ ಕುಟುಂಬದ ಮೇಲೆ ದೊಡ್ಡ ಅಪವಾದವನ್ನು ಹೊರಿಸಿ ಇಡೀ ಕುಟುಂಬದ ಉಗ್ರ ಕೋಪ ಸಹನೆಗೆ ಬಲಿಯಾಗಬೇಕಾಯ್ತು ಅಂತ ಈಗ ಗೊತ್ತಾಗುತ್ತೆ ನಿಮ್ಗೆ. ಯಾಕೆ ಇಂತಹ ಒಡನಾಟ ಅಂದ್ರೆ ಆ ಚಿನ್ನಮ್ಮ ಮತ್ತು ಕುದುಪರ ಒಂದು ಕುಟುಂಬಕ್ಕೆ ತುಂಬಾ ಒಡನಾಟ ಅಂತಕ್ಕಂಥದ್ದಿದೆ. ಯಾರ್ಯಾರಿಗೆ ಆ ಚಿನ್ನಮ್ಮ ಮತ್ತು ಕುದುಪನ ಕುಟುಂಬಕ್ಕೂ ಮತ್ತು ಆ ಹೊಳೆಗೂ ತುಂಬಾ ಒಡನಾಟ ಅಂತಕ್ಕಂಥದ್ದು, ಪ್ರೀತಿ ವಾತ್ಸಲ್ಯ ಅಂತಕ್ಕಂಥದ್ದು, ಅನುಕಂಪ ಅಂತಕ್ಕಂಥದ್ದು ಇದೆ. ಆ ಅನುಕಂಪ ಅಥವಾ ಪ್ರೀತಿ ವಾತ್ಸಲ್ಯ ಅಂತಕ್ಕಂಥದ್ದು ಇರೋದ್ರಿಂದಲೇ ಅಂತ ಮಳೆಗಾಲದ ಸಂದರ್ಭದಲ್ಲೂ ಸಹ ಆ ಕುದುಪನ ಗಾಳದ ಬಾಯಿಗೆ ಒಂದಷ್ಟು ತರಮೀನುಗಳನ್ನ ಸಿಲುಕಿಸ್ತಾ ಇದೆ. ಯಾವುದು ಆ ಹೊಳೆ ಅಂತಕ್ಕಂಥದ್ದು. ಅಷ್ಟೇ ಅಲ್ಲ, ಅಲ್ಲಿ ಇಲ್ಲಿ ಇದ್ದಂತಹ ಒಂದು ಸೌದೆ ಆಗಿರ್ತಕ್ಕಂಥದ್ದು, ಕಟ್ಟಿಗೆಗಳನ್ನಾಗಿರ್ತಕ್ಕಂಥದ್ದು, ಏಣಿ, ದೋಣಿ, ರೀಪು, ಪುಕ್ಕಾಸು ಮತ್ತು ಕುರಿ, ಕೋಳಿ ಈ ಸೌದೆಗಳನ್ನ ಒತ್ತು ತಂದು ಯಾರ ಮಡಿಲಿಗೆ ಸುರಿತಾ ಇದೆ ಅಂತಂದ್ರೆ ಕುದುಪನ ಮಡಿಲಿಗೆ ಸುರಿತಾ ಇದೆ. ಚಿನ್ನಮ್ಮ ಮತ್ತು ಕುದುಪನ ಮಡಿಲಿಗೆ ಸುರಿತಾ ಇದೆ. ಇಷ್ಟೊಂದು ಒಡನಾಟ, ಇಷ್ಟೊಂದು ಸ್ನೇಹ ಅಂತಕ್ಕಂಥದ್ದು, ಬಾಂಧವ್ಯ ಅಂತಕ್ಕಂಥದ್ದು ಇದ್ರೂ ಸಹ ಒಂದು ದಿನ ಶ್ರಾವಣ ಮಾಸದ 4ರಂದು, ಶ್ರಾವಣ ಮಾಸದ 4ರಂದು ಅಂದ್ರೆ ಶ್ರಾವಣ ಮಾಸದ 4ನೇ ತಿಂಗಳಿನ ದಿನ ಏನಾಯ್ತು ಅಂತಂದ್ರೆ ಆ ಕುದುಪನ ಕುಟುಂಬದ ಮೇಲೆ ಈ ಹೊಳೆ ಒಂದು ದೊಡ್ಡದೊಂದು ಅಪವಾದವನ್ನ ತಂದು ಹಾಕ್ಬಿಡ್ತು. ದೊಡ್ಡದಾದಂತಹ ಒಂದು ಅಪವಾದವನ್ನ ತಂದು ಹಾಕ್ಬಿಡ್ತು. ಹಾಗಾಗಿ ಇವರ ಕೋಪಿಯ ಕುಟುಂಬದ ಉಗ್ರಕೋಪ ಸಹನೆಗೆ ಏನೋ ಬಲಿಯಾಗಬೇಕಾಯ್ತು. ಇಂತಹ ಒಡನಾಟ, ಇಂತಹ ಪ್ರೀತಿ ವಾತ್ಸಲ್ಯ ಇದ್ದಂತಹ ಈ ಹೊಳೆಗೂ ಮತ್ತು ಆ ಕುದುಪ ಮತ್ತು ಚಿನ್ನಮ್ಮನ ಒಂದು ಕುಟುಂಬಕ್ಕೂ ಇಂತಹ ಒಡನಾಟ, ಸ್ನೇಹ ಅಂತಕ್ಕಂಥದ್ದು ಇದ್ರೂ ಸಹ ಶ್ರಾವಣ ಮಾಸದ 4ನೇ ದಿನ ಅಂತಕ್ಕಂಥದ್ದು ಈ ಕುಟುಂಬದ ಮೇಲೆ ಒಂದು ದೊಡ್ಡದೊಂದು ಅಪವಾದ ಅಂತಕ್ಕಂಥದ್ದು ತಂದು ಹಾಕ್ಬಿಟ್ಟು. ಯಾವುದು ಈ ಹೊಳೆ ಅಂತಕ್ಕಂಥದ್ದು. ಅದು ಏನು ಅಪವಾದವನ್ನ ತಂದೆ ಹಾಕ್ಬಿಟ್ಟು ಅಂತಕ್ಕಂಥದನ್ನ ನಾವು ಮುಂದಿನ ತರಗತಿಯಿಂದ ನೋಡೋಣ. ಇಷ್ಟಕ್ಕೆ ಇಟ್ಕೊಂಡಿರಿ, ಗಮನಿಸ್ಬೇಕು. ಇನ್ನು ಸ್ವಲ್ಪ ಮುಂದೆ ನೋಡ್ಬಿಡಿ. ಆದಿಜಿಷ್ಟೇ ಕಳೆದ ಶ್ರಾವಣ ಮಾಸದ 4ನೇ ದಿನ ಚಿನ್ನಮ್ಮನ ಏಕೈಕ ಗುಡ್ಡ. ಇಷ್ಟು ಇಟ್ಕೊಂಡಿರಿ, ಮುಂದಿನ ತರಗತಿಯಲ್ಲಿ ಇದು ನೋಡೋಣ. ಅದ್ರಲ್ಲಿ ಬಂದಿರತಕ್ಕಂಥ ಒಂದೊಂದು ಪ್ರಶ್ನೆಗಳನ್ನ ಗಮನಿಸಿ ನೀವು. ಇಲ್ಲಿ ದಣಿಗಳ ಮನೆಯ ಪಕ್ಕದಲ್ಲಿ ಇರ್ತಿದ್ದ ಹೊಳೆ ಯಾವುದು ಅಂದ್ರೆ ಶಾಂಭವಿ. ದಣಿಗಳ ಮನೆಯ ಪಕ್ಕದಲ್ಲಿ ಇರ್ತಿದ್ದ ಹೊಳೆ ಶಾಂಭವಿ ಹೊಳೆ. ನೆಕ್ಸ್ಟ್ ಅಷ್ಟೇ ಆಗಿದೆ. ಇನ್ನ ದಣಿಗಳ ಹೆಸರೇನು ಅಂತ 3ನೇ ಪ್ರಶ್ನೆ. ದಣಿಗಳ ಹೆಸರು ಏನು ಅಂತ ಇಲ್ಲಿ ಬಂದಿದ್ದೀನಿ. ದಣಿಗಳು ಯಾರು ಅಂತಂದ್ರೆ ವೆಂಕಪ್ಪಯ್ಯ. ದಣಿಗಳು ಯಾರು? ವೆಂಕಪ್ಪಯ್ಯ ಅಂತಕ್ಕಂಥದ್ದನ್ನ ಬರೀಬೇಕಾಗುತ್ತೆ. ಇನ್ನ 2ನೇ ಪ್ರಶ್ನೆಗಳಲ್ಲಿ ಮುಂಜಾನೆ ಚಿನ್ನಮ್ಮ ಯಾವ ಕೆಲಸದಲ್ಲಿ ತೊಡಗಿದ್ದಳು? ಮುಂಜಾನೆ ಚಿನ್ನಮ್ಮ ನದಿಯ ಸೆರಗಲ್ಲಿ ಕುಳಿತುಕೊಂಡು ಮುಸ್ರೆ ಪಾತ್ರೆಗಳನ್ನ ರಾಶಿ ಹಾಕಿ ಕುಳಿತುಕೊಂಡು ಬೂದಿ ಗೆರಡೆಯನ್ನು ಎಸ್ಕೊಂಡು ಹೊಳೆಯ ಗುಣವಾಚನಕ್ಕೆ ತೊಡಗಿದ್ದಳು. ಮುಂಜಾನೆ ಚಿನ್ನಮ್ಮ ನದಿಯ ಸೆರಗಲ್ಲಿ ಕುಳಿತು ಮುಸ್ರೆ ಪಾತ್ರೆಗಳನ್ನ ರಾಶಿ ಹಾಕಿ ಕುಳಿತುಕೊಂಡು ಬೂದಿ ಗೆರಟೆಯನ್ನು ಎಸ್ಕೊಂಡು ಹೊಳೆಯ ಗುಣವಾಚನಕ್ಕೆ ತೊಡಗಿರ್ತಾಳೆ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಇಷ್ಟು ಬರ್ತಕ್ಕಂಥದ್ದು ನಾವು ಇನ್ನು ಮುಂದಿನ ತರಗತಿಯಲ್ಲಿ